respond to the word of God. See, you will not change until you respond to the word of God. ಎಲ್ಲಿ ತನಕ ದೇವರ ವಾಕ್ಯಕ್ಕೆ ನೀನು ಪ್ರತಿಕ್ರಿಯಿಸುವುದಿಲ್ಲ ಅಲ್ಲಿ ತನಕ ನೀವು ಬದಲಾಗುವುದಿಲ್ಲ. ವಾಕ್ಯವನ್ನ ಕೇಳಿ ಯಾರು ಬದಲಾಗಿಲ್ಲ. ವಾಕ್ಯವನ್ನ ಕೇಳಿ ಅದಕ್ಕೆ ಪ್ರತಿಕ್ರಿಯಿಸುವಾಗ ಬದಲಾಗ್ತದೆ. ಓಕೆ, ಈಗ ಪ್ರಶ್ನೆ, ನೀವು ಬದಲಾಗಬೇಕು. ಬಟ್ ಒಬ್ಬ ವ್ಯಕ್ತಿ ಯಾವಾಗ ಬದಲಾಗ್ತಾನೆ? ಈ ಬದಲಾಗುವ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವನು ನಿಜವಾಗಿ ಆತ್ಮಿಕ ಮನುಷ್ಯನಾಗಿ ಯಾವಾಗ ಬದಲಾಗ್ತಾನೆ? ಯಾವಾಗ ಬದಲಾಗ್ತಾನೆ? ಓಕೆ, ಸಿ, ಯು ವಿಲ್ ನಾಟ್ ಚೇಂಜ್ ಅಂಟಿಲ್ ಯು ರೆಸ್ಪಾನ್ಸ್ ಟು ದಿ ವರ್ಡ್ ಆಫ್ ಗಾಡ್. ಎಲ್ಲಿ ತನಕ ದೇವರ ವಾಕ್ಯಕ್ಕೆ ನೀನು ಪ್ರತಿಕ್ರಿಯಿಸುವುದಿಲ್ಲ ಅಲ್ಲಿ ತನಕ ನೀವು ಬದಲಾಗುವುದಿಲ್ಲ. ವಾಕ್ಯವನ್ನ ಕೇಳಿ ಯಾರು ಬದಲಾಗಿಲ್ಲ. ವಾಕ್ಯವನ್ನ ಕೇಳಿ ಅದಕ್ಕೆ ಪ್ರತಿಕ್ರಿಯಿಸುವಾಗ ಬದಲಾಗ್ತಾರೆ. ಅದಕ್ಕೆ ಇವತ್ತಿನ ಸಂದೇಶದ ಶೀರ್ಷಿಕೆ ಏನು? ರೆಸ್ಪಾಂಡಿಂಗ್ ಟು ಗಾಡ್. ಇಟ್ ಮೀನ್ಸ್ ದೇವರಿಗೆ ಪ್ರತಿಕ್ರಿಯಿಸುವುದರ್ಥ ದೇವರ ವಾಕ್ಯಕ್ಕೆ ನಾವೇನ್ ಮಾಡಬೇಕು? ಪ್ರತಿಕ್ರಿಯಿಸಬೇಕು. ರೆಸ್ಪಾಂಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ. ಕಳೆದ ವಾರ ನಾವು ನೋಡಿದ್ವಿ ಲಿವಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಲಾಸ್ಟ್ ವೀಕ್ ಓಕೆ ವಿ ಸಾ ಹೌ ಟು ಲಿವ್ ಬೈ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಿಂದ ಹೆಂಗೆ ಜೀವಿಸಬೇಕು. ಇವತ್ತು ಸಂದೇಶ ರೆಸ್ಪಾಂಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಾವೇನ್ ಮಾಡ್ಬೇಕೀಗ? ಪ್ರತಿಕ್ರಿಯಿಸಬೇಕು. ಎಲ್ರು ಹೇಳ್ರಿ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸು. ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್. ಸೇ ಟು ಯುವರ್ ನೇಬರ್, ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್. ಈಗ ಕನ್ನಡದಾಗ ಹೇಳ್ರಿ, ಓಕೆ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸು. ಯಾಕೆಂದ್ರೆ ಹೇಳ್ತೇನೆ ನೋಡ್ರಿ, ಒಬ್ಬ ವಿಶ್ವಾಸಿ ಆತನು ಪ್ರಾರಂಭ ಹಂತದಲ್ಲಿ ಯೇಸು ಕ್ರಿಸ್ತನ ನಂಬುವಾಗ ಆತನು 3 ವಾರ 4 ವಾರ ಅವನ ಲೈಫ್ ಬಹಳ ಚೆನ್ನಾಗಿರ್ತದೆ. ಆ ದೇವರ ವಾಕ್ಯಕ್ಕೆ ಒಳ್ಳೆ ರೀತಿ ಪ್ರತಿಕ್ರಿಯಿಸ್ತಿರ್ತಾನೆ. ಆದ್ರೆ ಕ್ರೈಸ್ತ ಜೀವಿತ ಒಂದು ಸಮಸ್ಯೆ ಇದೇನಂದ್ರೆ, ಸ್ವಲ್ಪ ದಿನಗಳಾದ ಮೇಲೆ ಆತನು ಯೇಸು ಕ್ರಿಸ್ತನ ನಂಬಿ 1 ತಿಂಗಳು 2 ತಿಂಗಳು ಅಥವಾ 6 ತಿಂಗಳು ಆದ ಮೇಲೆ ಅವನ ಕಮಿಟ್ಮೆಂಟ್ ಹೊರಟೋಗ್ತದೆ, ಅವನ ಸಮರ್ಪಣೆ ಹೊರಟೋಗ್ತದೆ. ಅವನು ಕ್ಯಾಶುವಲ್ ಆಗಿಬಿಡ್ತಾನೆ, ಮತ್ತೆ ಹಳೆಯ ಸ್ವಭಾವಗಳನ್ನು ಮತ್ತೆ ಧರಿಸ್ಕೊಳ್ತಾನೆ. ಇದರಿಂದ ಪ್ರಾರಂಭ ಹಂತದಲ್ಲಿ ಇರುವಂತ ದೇವರ ಮೇಲಿರುವಂತ ಪ್ರೀತಿ ಅವನಿಗೆ ಮುಂದಿನ 3-4 ವಾರಗಳಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ದೇವರ ವಾಕ್ಯವನ್ನು ಓದುವುದಷ್ಟೇ ಅಲ್ಲ, ನೀನ್ ದೇವರ ವಾಕ್ಯವನ್ನು ಓದುವುದರಿಂದ, ಓಕೆ, ಬಹಳ ಜನ ಹೇಳ್ತಾರೆ ಎವ್ರಿ ಡೇ ಐ ರೀಡ್ ಸ್ಕ್ರಿಪ್ಚರ್. ಓಕೆ, ರೀಡಿಂಗ್ ಸ್ಕ್ರಿಪ್ಚರ್ ಇಸ್ ಗುಡ್, ಬಟ್ ಅದನ್ನು ಕೇವಲ ಓದುವುದರಿಂದ ಆಶೀರ್ವಾದ ಬರ್ತಂತ ದೇವರ ವಾಕ್ಯ ಎಲ್ಲಿ ಹೇಳುವುದಿಲ್ಲ. ನೀನು ಅದನ್ನು ವಾಕ್ಯವನ್ನು ಓದಿ ಅದನ್ನು ಅನುಸರಿಸುವಾಗ, ಅದಕ್ಕೆ ಪ್ರತಿಕ್ರಿಯಿಸುವಾಗ ನಿನಗೆ ಆಶೀರ್ವಾದ ಉಂಟಾಗ್ತದೆ. ಯಾಕೆ? ನೋಯಿಂಗ್ ಸ್ಕ್ರಿಪ್ಚರ್ ಓಕೆ ಡಸಂಟ್ ಬ್ರಿಂಗ್ ಬ್ಲೆಸ್ಸಿಂಗ್ಸ್. ನೋಯಿಂಗ್ ಸ್ಕ್ರಿಪ್ಚರ್ ಡಸಂಟ್ ಚೇಂಜ್ ಯುವರ್ ಲೈಫ್. ದೇವರ ವಾಕ್ಯವು ಗೊತ್ತಿದೆ ಅಂದ ಮಾತ್ರಕ್ಕೆ ನಿನ್ನ ಜೀವಿತ ಬದಲಾಗುವುದಿಲ್ಲ. ನಿನಗಿಂತ ಹೆಚ್ಚಾಗಿ ಸೈತಾನಿಗೆ ದೇವರ ವಾಕ್ಯ ಗೊತ್ತಿದೆ. ನಿನಗಿಂತ ಹೆಚ್ಚಾಗಿ ಕ್ರೈಸ್ತ ಧರ್ಮಕ್ಕೆ ವಿರೋಧವಾಗಿ ಪ್ರತಿಪಾದನೆ ಮಾಡೋರಿಗೆ ಗೊತ್ತಿದೆ. ನಿಮಗಿಂತ ಹೆಚ್ಚಾಗಿ ವಾಕ್ಯದ ಜ್ಞಾನ ಅವರಿಗಿದೆ, ಆದ್ರೆ ಅವ್ರ ಜೀವಿತ ಬದಲಾಗುವುದಿಲ್ಲ. ಪರಿಸರಿಗೆ ದೇವರ ವಾಕ್ಯದ ಜ್ಞಾನ ಇತ್ತು, ಆದ್ರೆ ಲೈಫ್ ಬದಲಾಗಲಿಲ್ಲ. ಇಟ್ ಮೀನ್ಸ್ ಓನ್ಲಿ ನೋವಿಂಗ್ ದ ಸ್ಕ್ರಿಪ್ಚರ್ ಇಸ್ ನಾಟ್ ಇನಫ್. ಕೇವಲ ವಾಕ್ಯವು ನನಗೆ ಗೊತ್ತಿದೆ, ನಾನು ಓದ್ತೇನೆಂದ್ರೆ ನಮಗೆ ಆಶೀರ್ವಾದ ಬರಲ್ಲ. ಇವತ್ತು ಬಹಳಷ್ಟು ಜನರಿಗೆ ವಾಕ್ಯದ ಓದಿ ಜ್ಞಾನ ಇದೆ, ಬಟ್ ಅವ್ರು ಏನಾಗಿದ್ದಾರೆ ಅಂದ್ರೆ ದೇ ಬಿಕೇಮ್ ಅ ಹಿಪೋಕ್ರಿಟ್. ಓಕೆ, ಒಂದು 3 ಕಾಲಿನ ಚೇರ್ ಎಷ್ಟು ಜನ ನೋಡಿದಿರಿ? ಮುಂಚೆ ಇರ್ತಿತ್ತು ರೌಂಡ್ ಆಗಿ 3 ಕಾಲು ಇರ್ತಿತ್ತು. 3 ಕಾಲಿನ ಚೇರ್ ಇದೆ ನೋಡಿದ್ರ? ಈಗ 4 ಕಾಲು ಬರ್ತದಲ್ಲ, ಅದು 3 ಕಾಲು. ಓಕೆ, ತಗೊಂಬ ಅದನ್ನ, ಇದು ಕೆಳಗೆ ಸಿ. ಈ 3 ಕಾಲಿದೆ, ಇದರಲ್ಲಿ ಒಂದು ಕಾಲು ಸರಿ ಇಲ್ಲ ಅಂದ್ರೆ ನಿಲ್ತದ ಇದು? ಇದ್ರಲ್ಲಿ ಒಂದು ಕಾಲು ಏನಾದ್ರೂ ಸರಿ ಇಲ್ಲ ಅಂದ್ರೆ ಏನಾಗತ್ತೆ? ಇದು ಏನಾಗತ್ತೆ? ಬಿದ್ದೋಗ್ತದಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ, ಈ 3 ಕಾಲಿಗೆ ನಾನು 3 ವಿಷಯ ಹೇಳ್ತೇನೆ. ಒಂದನೇ ಕಾಲದ ಅರ್ಥ ನೋಯಿಂಗ್. ಎಲ್ರು ಹೇಳ್ರಿ,
ನೋಯಿಂಗ್ ಅಂದ್ರೆ ಜ್ಞಾನ ಗೊತ್ತಿದೆ. ಸೆಕೆಂಡ್ ಲೆಗ್ ಓಕೆ, ಡೂಯಿಂಗ್. ಹೇಳ್ರಿ ಡೂಯಿಂಗ್. ಮೂರನೇದು ಶೇರಿಂಗ್. ಏನು ಕನ್ನಡದಾಗ ಏನು ಅರ್ಥ ಗೊತ್ತಾ? ಫಸ್ಟ್ನೇದು ತಿಳ್ಕೊಳ್ಳೋದು, ತಿಳುವಳಿಕೆ. ಎರಡನೇದು ಮಾಡುವುದು. ಮೂರನೇದು ಹಂಚುವುದು. ಯಾವಾಗ ಈ ಮೂರು ಕಾರ್ಯಗಳು ನಿಮ್ಮ ಲೈಫಲ್ಲಿ ಇರ್ತದೆ, ದೆನ್ ಯು ಆರ್ ಅ ಫೇತ್ಫುಲ್ ಮ್ಯಾನ್. ಅಂಡರ್ಸ್ಟುಡ್? ವೆನ್ ಯು ಡೂ ಆಲ್ ದೀಸ್ ತ್ರೀ ಥಿಂಗ್ಸ್, then you are a faithful man or faithful woman. For example, first leg is knowing. ಮೊದಲನೇದು ಕಾಲು ಯಾವುದು? ಗೊತ್ತಿದೆ, ತಿಳುವಳಿಕೆ ಇದೆ. ಎರಡನೇದು ಯಾವುದು? ಮಾಡೋದು. ಥರ್ಡ್ ಯಾವುದು? ಹಂಚುವುದು. ಫಸ್ಟ್ ನೋಯಿಂಗ್, ಡೂಯಿಂಗ್, ಶೇರಿಂಗ್. ಬಹಳ ಜನರ ಸಮಸ್ಯೆ ಹೇಳ್ತೇನೆ ನೋಡ್ರಿ, ಅವರಿಗೆ ಗೊತ್ತಿರ್ತದೆ. ತಿಳ್ಕೊಡ್ರಿ, ಕಾಣ್ತಾ ಇದೆ ಮೂರು ಕಾಲು. ಓಕೆ, ಇದು ಯಾವುದು? ನೋಯಿಂಗ್. ಇದ್ಯಾವುದು? ಡೂಯಿಂಗ್. ಇದ್ಯಾವುದು? ಶೇರಿಂಗ್. ಬಹಳ ಜನರಿಗೆ ಗೊತ್ತಿದೆ, ಬಟ್ ಅವ್ರು ಏನ್ ಮಾಡೋದಿಲ್ಲ, ಹೇಳ್ತಾರೆ. ಅರ್ಥ ಆಯ್ತಾ? ಬಹಳ ಜನ ಏನ್ ಮಾಡ್ತಾರೆ, ವಾಕ್ಯದ ಜ್ಞಾನ ಇದೆ, ಅವ್ರು ಮಾಡೋದಿಲ್ಲ, ಇನ್ನೊಬ್ರಿಗೆ ಹೇಳ್ತಾರೆ. ಇವ್ರು ಯಾರು ಗೊತ್ತಾ? ದೀಸ್ ಪೀಪಲ್ ಆರ್ ಕಾಲ್ಡ್ ಹಿಪೋಕ್ರಿಟ್ಸ್. ಇವರೇ ಪರಿಸಾಯರು. ಪರಿಸರ ಏನ್ ಮಾಡ್ತಿದ್ರು? ಅವರು ಗೊತ್ತಿದ್ದನ್ನ ಹೇಳ್ತಿದ್ರು, ಅವ್ರು ಮಾಡ್ತಿರ್ಲಿಲ್ಲ. ಇವ್ರು ಯಾರು? ಪರಿಸಾಯರು. ಅವ್ರಿಗೆ ಹಿಪೋಕ್ರಿಟ್ಸ್ ಅಂತಾರೆ. ಇನ್ನೊಂದು ಜಾತಿ ಜನ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಅವರು ಮಾಡ್ತಾರೆ, ಆದ್ರೆ ಇನ್ನೊಬ್ರಿಗೆ ಹೇಳುದಿಲ್ಲ. ಅರ್ಥ ಆಗ್ತದೆ? ಅಂದ್ರೇನು? ತಾನು ಒಬ್ಬನೇ ಚೆನ್ನಾಗಿರ್ಬೇಕು, ಇನ್ನೊಬ್ರಿಗೆ ಹಂಚ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ, ಯಾರಿರ್ಬೋದು ಇವರು? ಇವ್ರಿಗೆ ಹೇಳ್ತಾರೆ ಸ್ವಾರ್ಥಿಗಳು. ಯಾರಿವರು? ಸ್ವಾರ್ಥ ಏನ್ ಮಾಡ್ತಾನೆ? ತನಗೆ ಗೊತ್ತಿದ್ದದ ತಾನೊಬ್ಬನೇ ಮಾಡ್ತಾನೆ, ಇನ್ನೊಬ್ಬರಿಗೆ ಅದನ್ನ ಹೇಳ್ಕೊಡುದಿಲ್ಲ. ಲೋಕದಲ್ಲಿ ಸ್ವಾರ್ಥಿಗಳಿರ್ಬೋದು, ಅದರಲ್ಲೇ ಕ್ರೈಸ್ತರಲ್ಲಿ ಸ್ವಾರ್ಥಿಗಳಿಲ್ವಾ? ಅವ್ರಿಗೆ ಎಷ್ಟೋ ಗೊತ್ತಿದ್ದಂತ ವಿಷಯಗಳು ಇನ್ನೊಬ್ರಿಗೆ ಹಂಚಿಕೊಡುದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಯಾರು ಹೇಳ್ರಿ? ಬೆಸ್ಟ್ ಎಕ್ಸಾಂಪಲ್ ಯಾರು ಕ್ರೈಸ್ತರಲ್ಲಿ? ಹೇಳ್ರಿ. ತಮಗೆ ಜ್ಞಾನ ಇರ್ತದೆ, ಅವ್ರು ಅದನ್ನ ಅನುಸರಿಸಿ ನಡೀತಿರ್ತಾರೆ, ಅವ್ರು ಅದನ್ನ ಮಾಡ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ. ಯಾರು ಬೆಸ್ಟ್ ಎಕ್ಸಾಂಪಲ್? ನೀವೇ. ಏನ್ ಗೊತ್ತಿದೆ, ಏನು ಹೇಳ್ಕೊಡೋದಿಲ್ಲ ನೀವು. ನಾನ್ ನೋಡಿದ್ದೆ ಯಾರನ್ನಾದ್ರೆ ಮ್ಯೂಸಿಷಿಯನ್ಸ್ನ. ಗೊತ್ತಾ ನಿಮಗೆ? ಯಾರು ಹೇಳ್ರಿ? ಈ ಕೀಬೋರ್ಡ್ ಬಾರಿಸೋರು ಅವಲ್ಲ, ಗಿಟಾರ್ ಬಾರಿಸೋರು, ಇವ್ರ ಬಗ್ಗೆ ಹೇಳ್ತಿಲ್ಲ. ಟೀಚರ್ ಟ್ರೈನಿಂಗ್ ಕೊಡ್ತಾರಲ್ಲ, ಅವರು ಎಲ್ಲ ಹೇಳ್ಕೊಡೋದಿಲ್ಲ. ಕೆಲವು ಸೀಕ್ರೆಟ್ ಅನ್ನ ಅವರೇ ತನ್ನಲ್ಲಿ ಇಟ್ಕೋತಾರೆ. ಯಾಕೆ? ಎಲ್ಲ ಹೇಳ್ಕೊಟ್ಬಿಟ್ರೆ ಇವ್ ನನಗಿಂತ ಹೆಚ್ಚು ಜಾಸ್ತಿ ಜ್ಞಾನ ಬಂದು ಇವನು ಟೀಚರ್ ಆಗ್ತಾನಂತ ತಿಳ್ಕೊಡ್ರಿ. ಅಂದ್ರೆ ತಮಗ್ ಗೊತ್ತಿರೋ ಜ್ಞಾನ ತಾವಷ್ಟೇ ಯೂಸ್ ಮಾಡ್ತಾರೆ, ಇನ್ನೊಬ್ರಿಗೆ ಅದನ್ನ ಹಂಚಿಕೊಳ್ಳೋದಿಲ್ಲ. ಅವರು ಸ್ವಾರ್ಥಿಗಳು. ಇಲ್ಲಿರೋರೆಲ್ಲ ಹೆಂಗೆ ಸ್ವಾರ್ಥಿಗಳು ಗೊತ್ತಾ? ನಿಮ್ಮೆಲ್ಲರಿಗೂ ಪರಲೋಕಕ್ಕೆ ಹೋಗೋ ಮಾರ್ಗ ಗೊತ್ತಿದೆಯಾ? ಎಷ್ಟು ಜನ ಗೊತ್ತಿದೆ? ಗೊತ್ತಿಲ್ವಾ? ಆದ್ರೆ ನಿಮ್ ಸಮಸ್ಯೆ ಏನ್ ಗೊತ್ತಾ? ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಹೋದ್ರೆ ಸಾಕ್ರಿ, ಬೇರೆಯವ್ರು ಎಲ್ಲರ ನರಕಕ್ಕೆ ಹೋದ್ರೆ ನನಗೇನು ಅಂತ ಸುಮ್ಮನೆ ಕುಂಡಿರ್ತಾರೆ, ಇನ್ನೊಬ್ರಿಗೆ ಹೇಳೋದಿಲ್ಲ. ಸೊ ನಾವು ಕೂಡ ಏನಾಗಿದ್ದೇವೆ? ಒಂದು ಕಾಲಿಲ್ದವ್ರಾಗಿದ್ದೇವೆ. ಆದ್ರೆ ದೇವರು ಹೇಳ್ತಾರೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಯಾರಿಗೆ ಹೇಳ್ತಾರೆ ಗೊತ್ತಾ? ನೀನು ತಿಳ್ಕೊಂಡು ಅದನ್ನ ಮಾಡಿ ಇನ್ನೊಬ್ರಿಗೆ ಹೇಳುವಾಗ ನಿನ್ನನ್ನು ದೇವರು ನೋಡಿ ಹೇಳ್ತಾರೆ, ವೆಲ್ ಫೇತ್ಫುಲ್ ಸರ್ವೆಂಟ್ ಆಫ್ ಗಾಡ್. ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ಅಂಡರ್ಸ್ಟುಡ್? ಸೊ ಅದಕ್ಕೋಸ್ಕರ ವಾಕ್ಯವನ್ನ ಕೇಳಿ ಅದನ್ನ ನಿನ್ನ ಹತ್ರ ಇಟ್ಕೊಳ್ಳುವಾಗ ನಿನ್ನ ಲೈಫ್ ಬದಲಾಗುವುದಿಲ್ಲ. ದೇವರು ನಿನಗೆ ಫೇತ್ಫುಲ್ ಅಂತ ಹೇಳುವುದಿಲ್ಲ. ಬಟ್ ವೆನ್ ಯು ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್, ಯಾವಾಗ ನೀನು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸ್ತೀಯ, ಅದನ್ನ ಅಳವಡಿಸ್ತೀಯೋ, ಅವಾಗ ನಿನ್ನ ಜೀವಿತ ಬದಲಾಗ್ತದೆ. ಯಾಕೆ ಗೊತ್ತಾ? ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಎಲ್ರು ಹೇಳ್ರಿ, ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಅ ಪವರ್. ಹೇಳ್ರಿ, ನಂಬ್ತೀರಾ ದೇವರ ವಾಕ್ಯದಲ್ಲಿ ಶಕ್ತಿ ಇದೆಯಾ ಅಂತ?
ಕಳೆದ ವಾರ ನಾವು ನೋಡಿದ್ವಲ್ಲ, ಯಾಕೆ ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಆ ಒಂದೊಂದು ವಾಕ್ಯ, ನಾನು ಒಂದು ಹೇಳ್ತೇನೆ, ಇಡೀ ಭೂಮಿಯ ಉಂಟಾಗಿದ್ದೇ ದೇವರ ವಾಕ್ಯದಿಂದ. ಎಷ್ಟು ಶಕ್ತಿ ಇದೆ! ಯು ನೋ, ದಿಸ್ ಎಂಟೈರ್ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಓನ್ಲಿ ಬೈ ದ ವರ್ಡ್ ಆಫ್ ಗಾಡ್. ಸಿ ಹೌ ಪವರ್ಫುಲ್ ಇಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ, ಎಷ್ಟು ಸಾಮರ್ಥ್ಯ, ಅರ್ಥ ಮಾಡ್ಕೊಳ್ರಿ. ಇಡೀ ಜಗತ್ತನ್ನು ಉಂಟು ಮಾಡಿದ, ಇವತ್ತು ಜಗತ್ತದ ವಿಸ್ಮಯಗಳನ್ನ ನೋಡ್ಲಿಕ್ಕೆ ನಾವು ಹೋಗ್ತೇವೆ. 7 wonders ಆಫ್ ದ ವರ್ಲ್ಡ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ದ ಪೀಪಲ್ ಆರ್ ಟ್ರಾವೆಲಿಂಗ್ ಟು ಎಂಟೈರ್ ವರ್ಲ್ಡ್ ಟು ಸಿ ದ ಕ್ರಿಯೇಷನ್ ಆಫ್ ಗಾಡ್. ದೇವರ ಸೃಷ್ಟಿಯನ್ನ ನೋಡ್ಲಿಕ್ಕೆ ಹೋಗ್ತಾರೆ, ಹೌದಾ? ಬಟ್ ಎಲ್ಲ ಸೃಷ್ಟಿಯನ್ನ ಕ್ರಿಯೇಟ್ ಮಾಡಿದ್ದು ಯಾವುದು? ದೇವರ ವಾಕ್ಯ. ಆ ವಾಕ್ಯ ನಿಮ್ಮ ಕೈಯಲ್ಲಿದೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತ ದೇವರ ವಾಕ್ಯ ನಿಮ್ಮ ಕೈಯಲ್ಲಿ ಇದೆ. ನಿನ್ನ ಜಗತ್ತನ್ನು ಸೃಷ್ಟಿ ಮಾಡೋದಿಲ್ವಾ? ನಿನಗೆ ಬೇಕಾಗಿದ್ದು ಕೊಡೋದಿಲ್ವಾ? ಮಾತಾಡ್ರಿ, ಕೊಡೋದಿಲ್ವಾ? 100% ಕೊಡೋದು. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂತ ದೇವರ ವಾಕ್ಯ ನಿನ್ನ ಜೀವಿತಕ್ಕೆ ಏನ್ ಬೇಕು ಎಲ್ಲವನ್ನು ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ. ಬಟ್ ನಿನ್ನ ಕೆಲಸ ಅದಕ್ಕೆ ನೀನು ರೆಸ್ಪಾಂಡ್ ಮಾಡು. ಯಾವಾಗ ಇದೆಲ್ಲ ಸಾಧ್ಯ? ನೀನು ಅದಕ್ಕೆ ಪ್ರತಿಕ್ರಿಯಿಸು. ಓಕೆ, ನೋಡ್ತೀವಿ, ದ ವರ್ಡ್ ಆಫ್ ಗಾಡ್ ಅವೇಕನ್ಸ್ ಅಂಡ್ ಸ್ಟ್ರೆಂಥನ್ ಲೈಫ್. ಓದೋಣ, ರೋಮಾಪುರ 10:17 ಏನ್ ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ, ಸಾರಿದ ಸುವಾರ್ತೆಯು ಕೇಳುವುದರಿಂದ ನಂಬಿಕೆ ಹುಟ್ಟುತ್ತದೆ, ಕೇಳಿಸಿಕೊಳ್ಳುವುದು ಏನು? ದೇವರ ವಾಕ್ಯವಾಗಿದೆ. ಬಟ್ ದೇವರ ವಾಕ್ಯ ಹೇಳ್ತದೆ, ಇಂಗ್ಲಿಷ್ ಚೆನ್ನಾಗಿದೆ ನೋಡ್ರಿ, ಸೊ ದೆನ್ ಫೇತ್ ಕಮೆತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಫೇತ್, ಬಹಳ ಜನ ಹೇಳ್ತಾರೆ, ಪಾಸ್ಟ್ರೆ ನನ್ನ ನಂಬಿಕೆ ಕಡಿಮೆ ಇದೆ, ದಯಮಾಡಿ ನನ್ನ ನಂಬಿಕೆಗಾಗಿ ಪ್ರಾರ್ಥಿಸ್ರಿ. ಏನ್ ಹೇಳ್ತಾರೆ? ನನಗೆ ನಂಬಿಕೆ ಕಡಿಮೆ ಇದೆ, ದೇವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ, ನನ್ನ ನಂಬಿಕೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾನು ಒಂದ್ ಹೇಳ್ತೇನೆ ನೋಡ್ರಿ, ಯಾರು ನಿನ್ನ ನಂಬಿಕೆ ಹೆಚ್ಚಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಕ್ಕಾಗಲ್ಲ. ಹಲೋ, ಇಲ್ಲೇ ಇದ್ದೀರಾ? ಯಾರು ನಿನಗೆ ನಂಬಿಕೆ ಜಾಸ್ತಿ ಆಗಲಿ ಅಂತ ಪ್ರೇಯರ್ ಮಾಡಿದ್ರೆ ಸಾಧ್ಯ ಇಲ್ಲ. ಮಾಡಬಹುದು, ಬಟ್ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಿನ್ನ ನಂಬಿಕೆ ಹೆಚ್ಚಾಗುವುದು ದೇವರ ವಾಕ್ಯದಿಂದ. ದೇವರ ವಾಕ್ಯವನ್ನು ನೀನು ಓದುವಾಗ, ಕೇಳಿಸಿಕೊಳ್ಳುವಾಗ, ಆ ವಾಕ್ಯಕ್ಕೆ ಪ್ರತಿಕ್ರಿಯಿಸುವಾಗ ನಿನಗೆ ನಂಬಿಕೆ ಹೆಚ್ಚಾಗ್ತದೆ ಹೊರತು ಅಯ್ಯೋ ನನಗಾಗಿ ಪ್ರಾರ್ಥನೆ ಮಾಡ್ರಿ. ಕೀರ್ತನೆ 23:1 ಗೊತ್ತಿದ್ರೆ ಮಾತ್ರ ನಿನಗೆ ನಂಬಿಕೆ ಹೆಚ್ಚಾಗುವುದಿಲ್ಲ. ಆ ಕೀರ್ತನೆ 23 ಬರೆದಿರುವುದನ್ನು ನೀನು ಪ್ರತಿಕ್ರಿಯಿಸುವಾಗ, ವಾಕ್ಯವನ್ನ ಕೇವಲ ನೀನು ಕೇಳಿ 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 ಆಶೀರ್ವಾದ ಬರಲ್ಲ ರೀ, ಅದನ್ನ ಪ್ರತಿಕ್ರಿಯಿಸು. ವಾಟ್ ಈಸ್ ಪ್ರತಿಕ್ರಿಯಿಸಿದ ಅರ್ಥ ಏನು? ರೆಸ್ಪಾಂಡ್ ಮೀನ್ಸ್ ವಾಟ್? ರೆಸ್ಪಾಂಡಿಂಗ್ ಅಂದ್ರೆ ಏನು? ಎಕ್ಸಾಕ್ಟ್ ಮೀನಿಂಗ್ ರೆಸ್ಪಾಂಡಿಂಗ್. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ, ಗೊತ್ತಾ? ಯಾಕೆ ಅವ್ರು ಕುಣಿತಾರೆ? ದೇ ಆರ್ ರೆಸ್ಪಾಂಡಿಂಗ್ ಟು ದ ಮ್ಯೂಸಿಕ್. ಅಂಡರ್ಸ್ಟುಡ್? ಒಂದು ರಾಕ್ ಮ್ಯೂಸಿಕ್ ಹಾಕಿದಾಗ ಭರತನಾಟ್ಯ ಮಾಡಿದ್ರೆ ಹೆಂಗಿರ್ತದೆ? ಅರ್ಥ ಆಗ್ತದೆ ನಾ ಹೇಳಿದ ನಿಮಗೆ? ರಾಕ್ ಮ್ಯೂಸಿಕ್ ಇದೆ, ಆ ರಾಕ್ ಮ್ಯೂಸಿಕ್ ಅಲ್ಲಿ ಭರತನಾಟ್ಯ ಡ್ಯಾನ್ಸ್ ಮಾಡಕ್ ಬರ್ತದಾ? ನೋ. ಆ ಮ್ಯೂಸಿಕ್ಗೆ ಅವರು ರೆಸ್ಪಾಂಡ್ ಮಾಡ್ಬೇಕಂದ್ರೆ ಅರ್ಥ ಅದಕ್ಕೆ ತಕ್ಕಂಗೆ ಅವ್ರು ಏನ್ ಮಾಡ್ತಾರೆ? ಸ್ಟೆಪ್ ಹಾಕ್ತಾರೆ. ದಟ್ ಈಸ್ ಕಾಲ್ಡ್ ರೆಸ್ಪಾಂಡಿಂಗ್. ಅರ್ಥ ಆಗ್ತದೆ? ದೇವರ ವಾಕ್ಯ ನಿಮಗೀಗ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ರೆಸ್ಪಾನ್ಸ್ ನೋಡ್ತಾ ಇದ್ದೇನೆ ನಾನು. ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ ಗೊತ್ತಾ? ಇದು ನನಗಲ್ಲ ಪಾಸ್ಟ್ರೆ, ಇದು ನಮಗಲ್ಲ ಬಿಡ್ರಿ, ಯಾವುದೋ ಚರ್ಚವ್ರಿಗೆ ಹೇಳ್ಬೋದು. ಸಿ, ನಾನು ಹೇಳ್ತೇನೆ ನೋಡ್ರಿ, ಬ್ಲೆಸ್ಸಿಂಗ್ಸ್ ಯಾವಾಗ ಬರ್ತದೆ? ಅದ್ಭುತ ನಡೀದು ಯಾವಾಗ? ವೆನ್ ಯು ರೆಸ್ಪಾಂಡ್. ನಂಬಿಕೆ ಬಗ್ಗೆ ಹೇಳುವಾಗ ನಿನಗೆ ರೆಸ್ಪಾನ್ಸ್ ಒಳಗಡೆ ಪ್ರತಿಕ್ರಿಯೆ ಸ್ಟಾರ್ಟ್ ಆಗಬೇಕು. ರಕ್ತ ಕುಸುಮ ರೋಗಿ ಹೀಲಿಂಗ್ಸ್ ಬಗ್ಗೆ ಹೇಳುವಾಗ ನಿನಗೆ ರೆಸ್ಪಾನ್ಸ್ ಸ್ಟಾರ್ಟ್ ಆಗಬೇಕು. ಬಾರ್ತಿಲೋಮನ್ ಸ್ಟೋರಿ ಹೇಳುವಾಗ ನಿನಗೆ ರೆಸ್ಪಾನ್ಸ್ ಸ್ಟಾರ್ಟ್ ಆಗಬೇಕು. ನೀವು ಏನ್ ಮಾಡ್ತೀರಿ ಗೊತ್ತಾ? ಕತೆ ಹೇಳಿದ್ರ ಗತೆ, ಏನೋ ಪಾಸ್ಟರ್ ಎಲ್ಲೋ ಊರಿನ ಕತೆ ಹೇಳ್ತಾ ಇದ್ದಾರೆ, ಕೈ ಕಟ್ಟಿಕೊಂಡು ಸ್ಕೂಲ್ ಮಕ್ಕಳು, ಕನ್ನಡ ಶಾಲೆ ಮಕ್ಕಳು ಕೇಳ್ತಿರ್ತಾರಲ್ಲ, ಹಂಗೆ. ಇದು ಕನ್ನಡ ಶಾಲೆ ಅಲ್ರಿ, ಇದು ಚರ್ಚ್. ಇಲ್ಲಿ ಜೀವವುಳ್ಳ ವಾಕ್ಯಗಳು ಬರ್ತಾ ಇದೆ. ಆ ವಾಕ್ಯಕ್ಕೆ ನಿನ್ನ ಕೆಲಸ ಏನೋ
ಏನ್ ಮಾಡ್ಬೇಕು? ಪ್ರತಿಕ್ರಿಯಿಸು. ಫೇತ್ ಪ್ರಾರ್ಥನೆ ಮಾಡುವುದರಿಂದ ಬರುವುದಿಲ್ಲ. ನಿಂಗೆ ಬರೇ 91ನೇ ಕೀರ್ತನೆ ಗೊತ್ತಿದೆ ಅಂತ ಅಂದ ಮಾತ್ರಕ್ಕೆ ನಿಂಗೆ ನಂಬಿಕೆ ಹೆಚ್ಚಾಗುವುದಿಲ್ಲ. ಯು ಹ್ಯಾವ್ ಟು ರೆಸ್ಪಾಂಡ್. ಅದಕ್ಕೆ ನೀನು ಪ್ರತಿಕ್ರಿಯಿಸು. ವೆನ್ ಯು ರೆಸ್ಪಾಂಡ್ ಟು ದಟ್ ವರ್ಡ್, ಆಟೋಮೆಟಿಕ್ಲಿ ಯುವರ್ ಫೇತ್ ವಿಲ್ ಇನ್ಕ್ರೀಸ್. ನಿನ್ನ ನಂಬಿಕೆ ಹೆಚ್ಚಾಗ್ತದೆ. ನೀನು ವಾಕ್ಯಕ್ಕೆ ರೆಸ್ಪಾನ್ಸೇ ಮಾಡದೆ ನಿನ್ನ ನಂಬಿಕೆ ಹೆಂಗೆ ಹೆಚ್ಚಾಗ್ತದೆ? ಯಾರು ವಾಕ್ಯ ಹೇಳ್ತಾ ಇದ್ದೀನಿ ನಾನು? ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರ ವಾಕ್ಯಗಳು. ಅವು ಏನಾಗಿದೆ? ನಿನ್ನ ಓದುವಾರ ನೋಡಿದೆ, ದೇವರ ಉಸಿರಾಗಿದೆ. ಯೇಸು ಹೇಳ್ತಾರೆ, ನಾನು ಆಡುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಇದೇ ವಾಕ್ಯದಿಂದ ಭೂಮಿ ಉಂಟಾಗಿದೆ. ಇದೇ ವಾಕ್ಯದಿಂದ ಭೂಮಿಯಲ್ಲಿರೋ ಸಮುದ್ರ ಉಂಟಾಗಿದೆ. ಇದೇ ವಾಕ್ಯದಿಂದ ಸಮುದ್ರದಲ್ಲಿರೋ ಮೀನುಗಳು ಉಂಟಾಗಿದ್ದಾವೆ. ಇದೇ ವಾಕ್ಯದಿಂದ ಅರಣ್ಯದಲ್ಲಿರುವ ಮೃಗಗಳು ಉಂಟಾಗಿದ್ದಾವೆ. ಇದೇ ವಾಕ್ಯದಿಂದ ಚಂದ್ರ, ನಕ್ಷತ್ರ, ಸೂರ್ಯ ಉಂಟಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಇಷ್ಟು ಶಕ್ತಿ ಇದೆ. ಇವತ್ತು ವಾಕ್ಯದಿಂದ ಉಂಟಾದಂತ ಮರಗಳನ್ನು ಪೂಜಿಸ್ತಾರೆ, ವಾಕ್ಯದಿಂದ ಉಂಟಾದಂತ ಚಂದ್ರನನ್ನು ಪೂಜಿಸ್ತಾರೆ. ಅವೆಲ್ಲವನ್ನು ಸೃಷ್ಟಿ ಮಾಡಿದ್ದು ನಿಮ್ಮ ಕೈಯಲ್ಲಿದೆ. ಅದೇ ಜೀವವುಳ್ಳ ವಾಕ್ಯ. ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯದಿಂದ ನಿನಗೆ ನಂಬಿಕೆ ಹೆಚ್ಚಾಗ್ತದೆ. ಆ ವಾಕ್ಯದಿಂದ ನಿನ್ನ ಜೀವಿತದಲ್ಲಿರುವಂತ ನಂಬಿಕೆಗೆ ಬಲ ಸಿಗ್ತದೆ. ಇಟ್ ಅವೇಕನ್ಸ್ ಯುವರ್ ಫೇತ್. ಸತ್ತು ಹೋದ ನಿನ್ನ ನಂಬಿಕೆಯನ್ನು ಹೆಚ್ಚಿಸ್ತದೆ. ಯಾವುದು? ದೇವರ ವಾಕ್ಯ. ಇದನ್ನ ರೆಸ್ಪಾಂಡ್ ಮಾಡು. ಇದಕ್ಕೆ ರೆಸ್ಪಾಂಡ್ ಮಾಡ್ರಿ. ಇದನ್ನು ಪ್ರತಿಕ್ರಿಯಿಸ್ರಿ. ಕೀರ್ತನೆ 23 ಓದುವಾಗ ಬರೇ ಆಶೀರ್ವಾದ ಬರಲ್ಲ. ಓದಿದ ವಾಕ್ಯದ ಪ್ರಕಾರ ನಡಿ. ಯೆಹೋವನನ್ನು ಕುರುಬನು ಕೊರತೆ ಪಡನಂತ ಬಾಯಿಂದ ಹೇಳಿ ಮುಖದಲ್ಲಿ ಅಳುವುದಲ್ಲ. ಬಾಯಿಂದ ಹೇಳಿ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಯು ಆರ್ ನಾಟ್ ರೆಸ್ಪಾಂಡಿಂಗ್. ನೀವು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ. ನಿನ್ನ ಮನೆಯಲ್ಲಿ ಏನು ಇಲ್ಲ ಅಂದ್ರು ವಾಕ್ಯವನ್ನ ಕೇಳಿ ಅದರಂಗೆ ನಡೆ. ಎಲ್ಲವನ್ನ ಇದ್ದ ಹಾಗೆ ಜೀವಿಸು. ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ. ಯಾಕೆ? ನನ್ನ ದೇವರು ಇಲ್ಲದನ್ನ ಇರುವುದಾಗಿ ಕರೆಯುವ ದೇವರಾಗಿದ್ದಾರೆ. ಬಟ್ ಇದು ಯಾವಾಗ ಸಾಧ್ಯ? ವೆನ್ ಯು ರೆಸ್ಪಾಂಡ್. ನೀನು ಅದನ್ನ ಯಾವಾಗ ಪ್ರತಿಕ್ರಿಯಿಸ್ತೀಯೋ ಆಗ ಮಾತ್ರ ಸಾಧ್ಯ. ಪ್ರಿಯರೇ, ಬಹಳ ಜನ ಸಮಸ್ಯೆ ಏನು ಗೊತ್ತಾ? ಪಾಸ್ಟ್ರೆ, ನನ್ನ ನಂಬಿಕೆ ಯಾಕೋ ಬಹಳ ಕಡಿಮೆ ಇದೆ, ನನಗಾಗಿ ಪ್ರಾರ್ಥಿಸ್ರಿ, ನನಗಾಗಿ ಪ್ರಾರ್ಥಿಸ್ರಿ. ತಿಳ್ಕೊಡ್ರಿ, ದೇವರ ವಾಕ್ಯ ಹೇಳ್ತದೆ, ಫೇತ್ ಕಮ್ಮೆತ್ ಬೈ ಹಿಯರಿಂಗ್. ವಾಕ್ಯವನ್ನ ಕೇಳಿಸ್ಕೋ. ನೀನ್ ಬೈಬಲ್ ಓದುವಾಗ ಮೂರ್ಖನಾಗಿ ಓದಬೇಡ. ಮೂರ್ಖನ ಅಂದ್ರೆ ಅಟ್ಲೀಸ್ಟ್ ನಿನ್ನ ಕಿವಿಗೆ ಕೇಳಿ. ಪರ್ಸನಲ್ ಆಗಿ ಬೈಬಲ್ ಸ್ಟಡಿ ಮಾಡುವಾಗ ಅಟ್ಲೀಸ್ಟ್ ನಿನ್ನ ಕಿವಿಗೆ ಅದು ಕೇಳಿಸ್ಲಿ. ಕೇಳಿಸು ಹಾಗೆ ಓದು, ಕೇಳಿಸು ಹಾಗೆ ಓದು. ನಾನು ಟ್ರಾವೆಲ್ ಮಾಡುವಾಗೆಲ್ಲ ಒಂದು ದೇವರ ಹಾಡೋದಿಲ್ಲ, ದೇವರ ವಾಕ್ಯವನ್ನೇ ಕೇಳ್ತಾ ಹೋಗೋದು. ಯಾಕೆ? ಅದು ನಮ್ಮ ನಂಬಿಕೆ ಹೆಚ್ಚಿಸ್ತಾ ಇರ್ತದೆ. ಅದು ನಮ್ಮ ನಂಬಿಕೆಯನ್ನು ಬಲಪಡಿಸ್ತಾ ಇರ್ತದೆ. ನಾನು ಒಬ್ಬನೇ ಟ್ರಾವೆಲ್ ಮಾಡುವಾಗ ಒಳ್ಳೆ ನಂಬಿಕೆ ಸಂದೇಶಗಳನ್ನು ಹಾಕೊಂಡು ನಾನು ಹೋಗ್ತಿರ್ತೇನೆ, ಇಲ್ಲ ಹಾಡನ್ನು ಕೇಳ್ತಿರ್ತೇನೆ. ಯಾಕೆ? ಇಟ್ ಇನ್ಕ್ರೀಸ್ ಮೈ ಫೇತ್. ಅದು ನನ್ನ ನಂಬಿಕೆ ಹೆಚ್ಚಿಸ್ತದೆ ಪ್ರಿಯರೇ. ಸೊ ದಯಮಾಡಿ ಹೇಳ್ತೇನೆ, ಬೈಬಲ್ ಓದುವಾಗ ಅದನ್ನ ಬರೀ ಓದ್ಬೇಡ್ರಿ, ಅದನ್ನ ಸ್ಟಡಿ ಮಾಡ್ರಿ, ಮಾರ್ಕ್ ಮಾಡ್ರಿ. ಏನ್ ದೇವ್ರು ಹೇಳ್ತಾನೆ ಅದನ್ನ ಮಾತನಾಡ್ರಿ, ಅದನ್ನ ಬರೀರಿ, ಅದನ್ನ ಅನುಸರಿಸ್ರಿ. ಸುಮ್ಮನೆ ವಾಕ್ಯವನ್ನ ಸುಮ್ಮನೆ ಮೂರ್ಖತರ ಹಿಂಗೆ ಓದೋದ್ರಿಂದ ಆಶೀರ್ವಾದ ಬರಲ್ಲ ಪ್ರಿಯರೇ. ಅದಕ್ಕೆ ನೀನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ? ಎಲ್ರು ಹೇಳ್ರಿ, ಪ್ರತಿಕ್ರಿಯಿಸು. ಹೇಳ್ರಿ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸು. ತಿಳ್ಕೊಡ್ರಿ. ಇನ್ನೊಂದು ವಚನ ನೋಡೋಣ. ದ ವರ್ಡ್ ಆಫ್ ಗಾಡ್ ಕ್ರಿಯೇಟ್ಸ್ ಅಂಡ್ ಗಿವ್ಸ್ ಲೈಫ್. ಅಂದ್ರೆ ದೇವರ ವಾಕ್ಯ ಅದು ಜೀವವನ್ನ ಉಂಟು ಮಾಡಿ ಅದು ನಿನಗೆ ಕೊಡ್ತದಂತೆ. ಇಟ್ ಕ್ರಿಯೇಟ್ಸ್ ಅಂಡ್ ಗಿವ್ಸ್. ಅರ್ಥ ಏನು? ಜೀವವನ್ನ ಸೃಷ್ಟಿ ಮಾಡಿ ಆ ಜೀವವನ್ನೇ ನಿನಗೆ ಕೊಡ್ತದೆ. ದೇವಸ್ವಾಮಿ ಹೇಳ್ತಾರೆ ಗೊತ್ತಾ, ಕಳ್ಳನ್ನು ಬಂದಿದ್ದು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುದು. ಬಟ್ ನಾನು ಬಂದಿದ್ದು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಏನಿದೆ? ಎಲ್ಲರೂ ಓದೋಣ, ತೆಗಿರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಎಲ್ಲರೂ ಕೇಳಿಸ್ಕೊಡ್ರಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಎಲ್ಲಿತ್ತು? ದೇವರ ಬಳಿಯಲ್ಲಿತ್ತು.
ಆ ವಾಕ್ಯದಲ್ಲಿ ಏನಿತ್ತಂತೆ? ಇದೇ ನಿಮ್ಮ ಬೈಬಲಲ್ಲಿ? ಆದಿಯಲ್ಲಿ ವಾಕ್ಯವಿತ್ತು, ಅದು ಎಲ್ಲಿತ್ತು? ದೇವರ ಬಳಿಯಲ್ಲಿತ್ತು. ಮತ್ತೆ ಆ ವಾಕ್ಯವೇ ದೇವರಾಗಿತ್ತು. ಯೇಸು ಹೇಳ್ತಾರೆ, ನಾನು ಬಂದಿದ್ದೆ ನಿಮಗೇನು ಕೊಡಕ್ಕೆ? ಯಾರ ಬಗ್ಗೆ ಮಾತಾಡ್ತದೆ ಯೋಹಾನ್ ಬರೆಸುವಾರ್ತೆ ವಾಕ್ಯ? ಆ ವಾಕ್ಯ ಎಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದ. ಅರ್ಥ ಏನು? ಅದೇ ವಾಕ್ಯ ಯೇಸು ಹೇಳ್ತಾರೆ, ನಾನು ಬಂದಿದ್ದೆ ನಿಮಗೆ ಜೀವ ಕೊಡಕ್ಕೆ. ನೀನು ಓದುವಂತ ಪ್ರತಿ ಒಂದು ವಾಕ್ಯವು ಅದು ಜೀವವನ್ನ ಸೃಷ್ಟಿ ಮಾಡ್ತದೆ. ಬೇರೆ ಎದಕ್ಕೂ ಅಷ್ಟು ಶಕ್ತಿ ಇಲ್ಲ. ದೇವರ ವಚನ ಹೇಳ್ತು ಬೆಳಕಾಗ್ಲಿ ಅಂದ್ರು, ಬಟ್ ಬೆಳಕಿರ್ಲಿಲ್ಲ. ಈ ವಾಕ್ಯ ಬೆಳಕಿಗೆ ಜೀವ ಕೊಡ್ತು. ಹಲೋ, ಇಲ್ಲಿದ್ದೀರಾ? ದ ವರ್ಡ್ ಆಫ್ ಗಾಡ್ ಕ್ರಿಯೇಟ್ಸ್ ಅಂದ್ರೆ ಸೃಷ್ಟಿ ಮಾಡ್ತದಂತೆ. ಏನ್ ಸೃಷ್ಟಿ ಮಾಡ್ತದೆ? ಜೀವವನ್ನ. ಎಲ್ಲಿ ಸೃಷ್ಟಿ ಮಾಡ್ತು? ಆದಿಯಲ್ಲಿ ದೇವರು ವಾಕ್ಯ ಸೃಷ್ಟಿ ಮಾಡ್ತು. ಅರ್ಥ ಆಯ್ತಾ? ಬೈಬಲ್ ಹೇಳುತ್ತೆ ಭೂಮಿ ಹೆಂಗಿತ್ತು? ಬರಿದಾಗಿತ್ತಂದ್ರೆ ಎಂಟಿ. ಭೂಮಿಯಲ್ಲಿ ನೋ ಟ್ರೀಸ್, ನೋ ವಾಟರ್, ನೋ ಲೈಟ್. ನೀರಿರ್ಲಿಲ್ಲ, ಬೆಳಕಿರ್ಲಿಲ್ಲ, ಗಿಡ ಮರಗಳಿರ್ಲಿಲ್ಲ, ಪ್ರಾಣಿ ಪಕ್ಷಿಗಳು ಇರ್ಲಿಲ್ಲ. ವೆನ್ in the beginning God created heavens and the earth, but earth was empty. ಕಾಲಿತ್ತು. It was shapeless. ಕ್ರಮ ಇರಲಿಲ್ಲ. ಆದ್ರೆ ದೇವರ ವಾಕ್ಯ ಬಂತಲ್ಲ, ಏನ್ ಬಂತು? ಜೋರಾಗಿಡ್ರಿ, ಏನ್ ಬಂತು? ಏನ್ ಹೇಳ್ತು? ಎಲ್ಲೆಲ್ಲಿ ಖಾಲಿ ಇತ್ತೋ ಅಲ್ಲೆಲ್ಲ ವಾಕ್ಯ ಹೇಳ್ತು ಬೆಳಕಾಗಲಿ. ಬೆಳಕಿಗೆ ಒಂದು ಜೀವ ಬಂತು. ನೀರು ಉಂಟಾಗಲಿ, ಜೀವ ಬಂತು. ಮರಗಳು ಉಂಟಾಗಲಿ, ಜೀವ ಬಂತು. ಪ್ರಾಣಿಗಳು ಉಂಟಾಗಲಿ, ಜೀವ ಬಂತು. ಕ್ರಿಮಿಗಳು ಉಂಟಾದವು, ಸಮುದ್ರದಲ್ಲಿ ಮೀನುಗಳು ಉಂಟಾದವು, ಎಲ್ಲದರಲ್ಲಿ ಉಂಟಾದವು. ಎದರಿಂದ? ದೇವರ ವಾಕ್ಯದಿಂದ. ಬೈಬಲಲ್ಲಿ ಬರೆಯದೇ ಇರುವುದು ಒಂದು ಕುರಾನ್ನಲ್ಲಿ ಬರ್ತದೆ. ಯೇಸು ಕ್ರಿಸ್ತನು ಒಂದು ಮಣ್ಣನ್ನು ತೆಗೆದುಕೊಂಡು ಒಂದು ಪಾರಿವಾಳ ಮಾಡಿದ್ರಂತೆ. ಏನ್ ಮಾಡಿದ್ರಂತೆ? ಪಾರಿವಾಳ ಮಾಡಿ ಮಣ್ಣಿನಿಂದ ಮಾಡಿದ ಪಾರಿವಾಳ ಹೇಳಿದ್ರಂತೆ, ಇದರಲ್ಲಿ ಜೀವ ಬರಲಿ. ಏನಂದ್ರಂತೆ? ಜೀವ ಬರಲಿ ಅಂತ ಹೇಳಿದ್ರಂತೆ. ಅದಕ್ಕೆ ಜೀವ ಬಂದು ಅದು ಹಾರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಹಲ್ಲೆಲೂಯ. ವಾಕ್ಯದ ಒಳಗಡೆ ಜೀವ ಕೊಡುವ ಸಾಮರ್ಥ್ಯ ಇದೆ. ಅದು ಸಾಮರ್ಥ್ಯ ಜೀವ ಕೊಟ್ಟು ಅಷ್ಟೇ ಅಲ್ಲ, ಅದಕ್ಕೆ ಸೃಷ್ಟಿ ಮಾಡಿ ಅದು ನಿನಗೆ ಕೊಡ್ತದೆ. ಯಾಕೆಂದ್ರೆ ಕಂದ ಇದು ಹೋದವಾರ ನಾವು ಓದಿದ್ವಿ, ನನ್ನ ಮಾತುಗಳಂದ್ರೆ ದೇವರ ವಾಕ್ಯಗಳು. ಅದ್ರ ಕಡೆಗೆ ನೀನು ಕಿವಿಗೊಂಡು ಅದರ ಮೇಲೆ ನಿನ್ನ ದೃಷ್ಟಿ ಇದ್ರೆ, ಅದು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡ್ರೆ ದೇವರ ವಾಕ್ಯ ಹೇಳ್ತದೆ, ಅವುಗಳನ್ನ ಹೊಂದುವವರಿಗೆ ಅವು ಜೀವ ಕೊಡ್ತದೆ. ಹಲೋ, ದೇವರ ವಾಕ್ಯ ನಿನಗೆ ಜೀವ. ಬಟ್ ಸುಮ್ಮನೆ ಬರಲ್ಲ, ನೀನು ಅದಕ್ಕೆ ಪ್ರತಿಕ್ರಿಯಿಸಬೇಕು. ನಿನ್ನ ರೋಗದ ಮಂಚದಲ್ಲಿ ಇರ್ತೀಯ, ಕರೆಕ್ಟಾ? ನಿನಗೆ ಅವಾಗ ಯಾರಾದ್ರೂ ಬರೀ ಪ್ರೇಯರ್ ಮಾಡ್ಬೇಕು ಅನಿಸ್ತದೆ. ಬಟ್ ದೇವರ ವಾಕ್ಯ ಏನ್ ಹೇಳ್ತದೆ? ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಅರ್ಥ ಆಗ್ತದೆ? ಈ ವಾಕ್ಯ ನಿನಗೆ ಬಂತ, ನೀನು ಅದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತೀಯ? ಅರ್ಥ ಮಾಡ್ಕೊಡ್ರಿ. ಇಲ್ಲೇ ಇದ್ದೀರಾ? ಅರ್ಥ ಮಾಡ್ಕೊಡ್ರಿ. ನಂದು ಸ್ಪಿರಿಟ್ ಅರ್ಥ ಮಾಡ್ಕೊಡ್ರಿ. ಪೇತ್ರ ಯೋಹಾನರು ಮಧ್ಯಾಹ್ನ 3 ಗಂಟೆಗೆ ಮಂದಿರಕ್ಕೆ ಹೋಗುವಾಗ ಅಲ್ಲಿ ಹುಟ್ಟು ಕುಂಟನೊಬ್ಬ ಇದ್ದ. ಪೇತ್ರನ ಮಾತಿಗೆ ಅವನೇನ್ ಮಾಡ್ತಾ ಇದ್ದಾನೆ? ಈಗ ಪ್ರತಿಕ್ರಿಯಿಸ್ತಾ ಇದ್ದಾನೆ. ಎದ್ದು ನಡೆ. ಏನ್ ಹೇಳ್ತಾ ಇದ್ದಾನೆ? ಎದ್ದು ನಡೆ. ಹುಟ್ಟದಾಗಿನಿಂದ ಕುಂಟ ಹೆಂಗೆ ಎದ್ದೇಳ್ಬೇಕೀಗ? ಬಟ್ ಅವನೇನ್ ಮಾಡ್ದ? ಅವನಿಗೆ ಕಾಲುಗಳಲ್ಲಿ ಹರಡುಗಳಲ್ಲಿ ಬಲ ಬಂದಿದ್ ಯಾವಾಗ? ವೆನ್ ಹಿ ರೆಸ್ಪಾಂಡ್. ಅವನು ಅದಕ್ಕೆ ಪ್ರತಿಕ್ರಿಯಿಸಿದಾಗ ಬಂತು ಜೀವ. ಪ್ರತಿಕ್ರಿಯಿಸದೇ ಇದ್ರೆ ಬರ್ತಿರ್ಲಿಲ್ಲ. ಆಯ್ತು ಸರ್, ನೀವು ಹೋಗಿ ಬರ್ರಿ, ನಾನು ಆಮೇಲೆ ಬರ್ತೇನೆ ಅಂದಿದ್ರೆ ಬರ್ತಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಏನ್ ಮಾಡ್ದ? ಅದಕ್ಕೆ ಅವನು ಪ್ರತಿಕ್ರಿಯಿಸಿದ. ಅವನ ಕಾಲುಗಳಲ್ಲಿ ಜೀವ ಬಂತು. ಹಲ್ಲೆಲೂಯಾ. ಕಾಲುಗಳಲ್ಲಿ ಜೀವ ಬಂತು ಯಾವಾಗ? ಪ್ರತಿಕ್ರಿಯಿಸುವಾಗ.
ನೀನ್ ಪ್ರತಿಕ್ರಿಯೆ ಮಾಡ್ಬೇಕ್ರಿ. ವಾಕ್ಯ ಬರ್ತದ ಅಂದ ತಕ್ಷಣ ಕೇಳಿ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ. ಅದು ಏನ್ ಹೇಳ್ತದೋ ಅದ್ರಂಗೆ ಮಾಡಕ್ ಚಾಲು ಮಾಡು. ಎದ್ದು ನಡೆ ಅನ್ನುವಾಗ ನೀನು ಎದ್ದು ನಡಿಲಿಕ್ಕೆ ಪ್ರಾರಂಭಿಸು. ವಾಕ್ಯ ಏನ್ ಹೇಳ್ತದ ನಂಬು, ಅದ್ರ ಪ್ರಕಾರ ನಡಿ. ಎಷ್ಟೇ ವಾಕ್ಯ ಹೇಳಿದ್ರು ಮತ್ತು ಅದೇ ಚಿಂತೆ ಮುಖ ಇಟ್ಟುಕೊಂಡು ನೀವು ಕೂತ್ಕೊಂಡ್ರೆ ಎಲ್ಲಿ ಅದು ಕೆಲಸ ಮಾಡ್ತದ್ರಿ? ಮಾಡಕ್ ಸಾಧ್ಯನಾ? ನೋ. ಅದಕ್ಕೆ ನೀನು ಪ್ರತಿಕ್ರಿಯಿಸು, ರೆಸ್ಪಾಂಡ್ ಮಾಡು. ಏನ್ ಹೇಳ್ತದೆ ಅದನ್ನ ಮಾಡ್ಲಿಕ್ಕೆ ತಯಾರಾಗು. ನೀನ್ ಅದನ್ನ ಮಾಡದಿದ್ರೆ ಹೆಂಗೆ ಆಗ್ತದೆ ಹೇಳ್ರಿ? ಏನು ಸಾಧ್ಯ ಇಲ್ಲ ಪ್ರಿಯರೇ. ಇನ್ನೊಂದು ಹೇಳ್ತದೆ, ನಿನಗೆ ದೇವರ ವಾಕ್ಯ ನಿರೀಕ್ಷೆಯನ್ನು ಕೊಡ್ತದಂತೆ. ಏನ್ ಕೊಡ್ತದೆ? ಹಲೋ ಎಲ್ರು ಹೇಳ್ರಿ, ಏನ್ ಕೊಡ್ತದೆ? ನಿರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮಗೆ? ಬೈಬಲ್ ಹೇಳ್ತದೆ ಎಲ್ಲಕ್ಕಿಂತ 3 ದೊಡ್ಡ ಸಂಗತಿಗಳು. ಯಾವುದು? ಪ್ರೀತಿ, ನಂಬಿಕೆ, ನಿರೀಕ್ಷೆ. ಇವೇ ಎಲ್ಲಕ್ಕಿಂತ ದೊಡ್ಡದಂತೆ, ಹೌದಾ? ಬಟ್ ಈ ನಿರೀಕ್ಷೆ ಕೂಡ ಎಲ್ಲಿಂದ ಸಿಗ್ತದೆ ನಿಮಗೆ? ದೇವರ ವಾಕ್ಯ. ಓದ್ರಿ, ರೋಮಾಪುರ 15:14 ಓದ್ರಿ, ಬೇಗ ಓದ್ರಿ, ಟೈಮ್ ಇಲ್ಲ. ನೋಡ್ರಿ, ಮೊದಲು ಬರೆದಿದೆಲ್ಲ ಎದಕ್ಕಾಗಿ ಬರ್ತದೆ? ದೇವರ ವಾಕ್ಯ ಬರೆದಿದೆ ಅಲ್ಲ, ಈ ದೇವರ ವಾಕ್ಯ ಎದಕ್ಕಾಗಿ ಬರ್ತದೆ? ಜೋರಾಗಿ ಹೇಳ್ರಿ, ಎದಕ್ಕಾಗಿ ಬರ್ತದೆ? ನಮ್ಮನ್ನ ಉಪದೇಶಿಸುವುದಕ್ಕಾಗಿ ಬರ್ತದೆ. ಓಕೆ, ನೀವು ಮೊದಲು ಬರೆದಿದ್ದಂದ್ರೆ ದೇವರ ವಾಕ್ಯ ಬರೆದಿದ್ದೆಲ್ಲ ಎದಕ್ಕೋಸ್ಕರ? ನಿಮ್ಮನ್ನು ಉಪದೇಶಿಸುವುದಕ್ಕಾಗಿ. ನಾವು ಓದಿ, ಎಲ್ರು ಹೇಳ್ರಿ, ಏನ್ರಿ? ನಾವು ಓದಿ ಸ್ಥಿರ ಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಶಾಸ್ತ್ರಗಳು ಬರೆಯಲ್ಪಟ್ಟವು. ಹಲೋ, ನಿಮಗೆ ಗೊತ್ತಾ ಒಬ್ಬ ಮನುಷ್ಯನಿಗೆ ನಿರೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಅಂತ? ಹಲೋ, ಇಲ್ಲಿದ್ದೀರಾ? ಯಾವ ಮನುಷ್ಯನಿಗೆ ನಿರೀಕ್ಷೆ ಇರ್ತದೋ ಅವ ಜೀವಿತದಲ್ಲಿ ಎಂದಿಗೂ ಸೋಲು ಒಪ್ಕೊಳ್ಳೋದಿಲ್ಲ. ನಿರೀಕ್ಷೆ ಯಾವ ಮನುಷ್ಯನಿಗಿರ್ತದೋ ಅವನು ಎಂದಿಗೂ ಚಿಂತೆ ಮಾಡೋದಿಲ್ಲ. ನಿರೀಕ್ಷೆ ಯಾವನಿಗಿರ್ತದೋ ಅವನು ಎಂದಿಗೂ ಮನೇಲಿ ಕುತ್ಕೊಂಡು ಚಿಂತೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಆಯ್ತಪ್ಪ ಎಲ್ಲ ಕೈ ಬಿಡಲ್ಪಡ್ತಂತ. ನಿರೀಕ್ಷೆ ಇದ್ದಂತ ಮನುಷ್ಯನು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ. ಅರ್ಥ ಆಗ್ತದೆ? ಇಲ್ಲಿದ್ದೀರಾ? ಅಬ್ರಾಮನಿಗೆ 100 ವರ್ಷ ಆಗಿತ್ತಲ್ಲ, ಅವನಿಗೆ ಮಕ್ಕಳಾಗ್ಲಿಕ್ಕೆ ಯಾವ ಚಾನ್ಸ್ ಇಲ್ಲ. ಆದ್ರೆ ಅವನು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ರಿಂದ ಒಂದು ನಿರೀಕ್ಷೆ ಇತ್ತು ಅವನಿಗೆ, ಏನಾದ್ರೂ ಸಂಭವಿಸ್ತದೆ. ಅರ್ಥ ಆಗ್ತದೆ? ಇಲ್ಲೇ ಇದ್ದೀರಾ? ಈಗ ನಿಮ್ಮ ಲೈಫಲ್ಲಿ ಕೆಲವು ಸಂದರ್ಭಗಳು ಬಂದಿದೆ ಅಂದ್ರೆ ಏನು? ಈ ಅದ್ಭುತ ನನ್ನ ಜೀವಿತದಲ್ಲಿ ಇನ್ ಮುಂದೆ ಆಗುದಿಲ್ಲ ಅಂತ ಯಾರು ಅನ್ಕೊಂಡಿದ್ದೀರಿ, ಅರ್ಥ ನಿಮಗೆ ನಿರೀಕ್ಷೆ ಇಲ್ಲ ಅಂತ. ರೋಮಾಪುರ 4ನೇ ತೆಗಿರಿ, 18ನೇ ವಚನ ಓದ್ಮ, ಏನಿದೆ ನೋಡು. ಸಿ ದೇವ್ರ ವಾಕ್ಯ ಏನ್ ಹೇಳ್ತದೆ? ನಿರೀಕ್ಷೆಗೆ, ಹಲೋ ಇಲ್ಲೇ ಇದ್ದೀರಾ? ಏನ್ ಹೇಳ್ತದೆ? ಅಬ್ರಾಮನಿಗೆ ದೇವರು ಮಾಡಿದ ವಾಗ್ದಾನಕ್ಕೆ ನಿರೀಕ್ಷೆ ಇಲ್ಲ, ಹೌದಾ? ಇದೆಯಾ? ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ, ಅರ್ಥ ಮಾಡ್ಕೊಳ್ತೀರಿ? ಸಿ, ದೇರ್ ಇಸ್ ನೋ ವೇ ಫಾರ್ ಹೋಪ್. No way for hope in Abraham's life. No way. No hope for children. ಮಕ್ಕಳಾಗುವ ನಿರೀಕ್ಷೆಗೆ ಆಸ್ಪದನೆ ಇಲ್ಲ. ಇದೆಯಾ? ಮಾತಾಡ್ರಿ, ನಿರೀಕ್ಷೆ ತಿಳ್ಕೊಡ್ರಿ. ಡಾಕ್ಟರ್ ಹೇಳ್ತಾರೆ ಸತ್ತೋದ, ಸತ್ ಹೋದ್ಮೇಲೆ ಏನ್ ನಿರೀಕ್ಷೆ ಇದೆ ನಿಮಗೆ? ಇದೇನ್ರಿ? ಇದೆಯಾ? ಅದಕ್ಕೆ ಎದ್ದೇಳುದಿಲ್ಲ ಅವರು. ಸತ್ ಹೋದ್ಮೇಲೆ ನಿರೀಕ್ಷೆ ಇಲ್ಲ ಅಂತ ನೀವು ಹೇಳ್ಬಿಟ್ರೆ ಮುಗಿದ್ ಮತ್ತೇನು ಎದ್ದೇಳ್ತಾರೆ ಅವರು. ಅಬ್ರಾಹ್ಮ ಲೈಫಲ್ಲಿ ಆಗಿದ್ದು ಅದೇ. ಏನು? ಮಕ್ಕಳನ್ನ ಉತ್ಪತ್ತಿ ಮಾಡುವಂತ ಎಲ್ಲ ಶಕ್ತಿ ಸತ್ತೋಗಿದೆ. ಅರ್ಥ ಆಗ್ತದೆ?
ಅವನ ಹೆಂಡತಿಯಾದಂತ ಸಾರಳಲ್ಲಿ ಗರ್ಭವು ಸತ್ತೋಗಿದೆ. ಸತ್ತೋದ್ಮೇಲೆ ಏನ್ ನಿರೀಕ್ಷೆ? ಬಟ್ ಬೈಬಲ್ ಹೇಳ್ತದೆ ದೇರ್ ವಾಸ್ ನೋ ಹೋಪ್, ಬಟ್ ನಿರೀಕ್ಷೆಗೆ ಆಸ್ಪದನೆ ಇಲ್ಲ, ಆದರೂ ನಿರೀಕ್ಷಿಸಿ ನಂಬಿದ ಮಕ್ಕಳಾಯ್ತು. ಅರ್ಥ ಆಯ್ತಾ? ಇದು ಯಾವಾಗ ಬರ್ತದೆ? ನೀವು ಭಾನುವಾರ ಮಾತ್ರ ಚರ್ಚಿಗೆ ಬಂದು ಹೌದ ಪುಟ್ಟ ಹೋದ ಪುಟ್ಟ ಬಂದ ಪುಟ್ಟ ಅಂದ್ರೆ ಬರಲ್ಲ. ಎವ್ರಿ ಡೇ ವಾಕ್ಯ ಓದಿ ಅದನ್ನ ಪ್ರತಿಕ್ರಿಯಿಸುವಾಗ ಈ ನಿರೀಕ್ಷೆ ನಿಮ್ಮ ಲೈಫಲ್ಲಿ ಬರ್ತದೆ. ಅಸಾಧ್ಯವಾದ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಸಾಧ್ಯವಾಗ್ತದೆ. ನೀನು ಯಾವುದು ಡಾಕ್ಟರ್ ಆಗುವುದಿಲ್ಲ ಅಂತಾರೋ ಅದು ದೇವರ ವಾಕ್ಯ ಸಾಧ್ಯ ಮಾಡ್ತದೆ. ಯಾವಾಗ? ನಿನಗೆ ನಿರೀಕ್ಷೆ ಇರುವಾಗ. ಅದಕ್ಕೋಸ್ಕರ ಆಲ್ ದೀಸ್ ಥಿಂಗ್ಸ್ ಯಾವಾಗ ಬರ್ತದೆ ಅಂದ್ರೆ ವಿಲ್ ಕಮ್ ಟು ಪಾಸ್ ವೆನ್ ಯು ರೆಸ್ಪಾಂಡ್. ನೀನು ದೇವರಿಗೆ ಪ್ರತಿಕ್ರಿಯಿಸುವಾಗ ಅಸಾಧ್ಯವಾದ ಎಲ್ಲಾ ಕಾರ್ಯಗಳು ನಿನ್ನ ಲೈಫಲ್ಲಿ ಸಾಧ್ಯವಾಗ್ತದೆ. ಬಿಕಾಸ್ ಆಫ್ ಹೋಪ್, ಬಿಕಾಸ್ ಆಫ್ ಹೋಪ್. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ ನಿರೀಕ್ಷೆ ನಮ್ಮ ಪ್ರಾಣದ ಲಂಗುರವಾಗಿದೆ. ಹೋಪ್ ಈಸ್ ದಿ ಆಂಕರ್ ಆಫ್ ಅವರ್ ಸೋಲ್. ಅಂದ್ರೆ ಆಂಕರ್ ಅಂದ್ರೇನು? ಲಂಗುರ ಎಲ್ಲಿರ್ತದೆ? ಎಲ್ಲಿರ್ತದೆ? ಹಡಗಿನಲ್ಲಿ. ಹೆಂಗಿರ್ತದೆ ಲಂಗೂರ? 3 ಹಿಂಗಿರ್ತಾವಲ್ಲ. ಎದಕ್ಕೆ ಇದು ಲಂಗೂರ? ಎದಕ್ಕೆ ಲಂಗೂರ ಯಾವಾಗ ಹಾಕ್ತಾರೆ? ಬಿರುಗಾಳಿಗಳು ಬೀಸುವಾಗ, ಅಲೆಗಳು ಬರುವಾಗ ಲಂಗೂರ ಹಾಕಿದ್ರೆ ಆ ಬಿರುಗಾಳಿ ಏನು ಹಡಗಿಗೆ ಹಾನಿ ಮಾಡಕ್ ಆಗುದಿಲ್ಲ. ಅರ್ಥ ಆಯ್ತಾ? ಹಂಗೆ ಮನುಷ್ಯನ ಜೀವಿತದಲ್ಲಿ ನಿರೀಕ್ಷೆ ಒಂದಿದ್ರೆ ಏನೇ ತೂಫಾನ್ ಬರಲಿ, ಎಂಥದೇ ಸೈತಾನ್ ನಿಮ್ಮ ಜೀವಿತದಲ್ಲಿ ಆಟ ಆಡ್ಲಿ, ನಿಮ್ಮನ್ನು ಮಾತ್ರ ಕದಲಿಸ್ಲಿಕ್ಕೆ ಆಗುದಿಲ್ಲ. ಯಾವಾಗ ನಿನ್ನ ಜೀವಿತದಲ್ಲಿ ನಿರೀಕ್ಷೆ. ಈ ನಿರೀಕ್ಷೆ ಎಲ್ಲಿಂದ ಬರ್ತದಂತ ಹೇಳ್ತದೆ? ಈ ನಿರೀಕ್ಷೆ ನೋಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀರಿ, ನಿರೀಕ್ಷೆಗಾಗಿ ಪ್ರಾರ್ಥನೆ ಮಾಡಂತೀರಿ. ಪ್ರಾರ್ಥನೆ ಮಾಡ್ರೆ ಬರಲ್ಲ. ವೆನ್ ಯು ಅಲೋ ದ ವರ್ಡ್ ಆಫ್ ಗಾಡ್ ಟು ಚೇಂಜ್ ಯು, ನಿನ್ನನ್ನ ಬದಲಾಯಿಸುವುದಕ್ಕಾಗಿ ದೇವರ ವಾಕ್ಯಕ್ಕೆ ಬಿಟ್ಟು ಕೊಡುವಾಗ ಒಂದು ನಿರೀಕ್ಷೆ ನಿನ್ನ ಜೀವಿತದಲ್ಲಿ ಇರ್ತದೆ. ಆ ನಿರೀಕ್ಷೆ ನಿನಗೆ ಸೋಲದ ಹಾಗೆ ನಿನ್ನನ್ನು ಅದು ನಡೆಸ್ತದೆ. ಬಟ್ ಇವೆಲ್ಲ ಯಾವಾಗ ಸಾಧ್ಯ ರೀ? ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ? ಹೆಣ್ಮಕ್ಳು ಅಷ್ಟೇ ಹೇಳ್ತಾರೆ ಯಾವಾಗ ಸಾಧ್ಯ. ನನ್ನ ಹಿಂದೆ ಹೇಳ್ರಿ, ಕೆಲವ್ರಿಗೆ ಗೊತ್ತಾಗ್ತಿಲ್ಲ. ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸುವಾಗ ಇವೆಲ್ಲವೂ ಸಾಧ್ಯ. ಕೀರ್ತನೆ 85ನೇ ಅಧ್ಯಾಯ ತೆಗಿರಿ ಬೇಗ. Psalms 85 verse 8 says, I will hear what God the Lord will speak. ಏನ್ ಅರ್ಥ? ಅರ್ಥ ಏನ್ ಗೊತ್ತಾ? ಮನುಷ್ಯರು ಏನ್ ಹೇಳಿದ್ರು ನಾನು ಕೇಳೋದಿಲ್ಲ, ದೇವ್ರು ಏನ್ ಹೇಳ್ತಾ ಅದನ್ನ ಕೇಳ್ತೀನಿ ಅಂತ. ನಮ್ಮ ಸಮಸ್ಯೆ ಏನು? ದೇವ್ರೇನ್ ಹೇಳ್ತಾರೆ ಅದನ್ನ ಕೇಳೋದೇ ಇಲ್ಲ, ಮನುಷ್ಯರೇನು ಹೇಳ್ತಾರೆ ಅದನ್ನ ಜಾಸ್ತಿ ಕೇಳೋದು. ಅದೇ ನಮ್ಮ ಸಮಸ್ಯೆ. ಅದಕ್ಕೆ ನಮ್ಮ ಲೈಫ್ ಬದಲಾಗ್ತಿಲ್ಲ. ಏನ್ ಹೇಳ್ತಾ ಇದ್ದಾನೆ ಗೊತ್ತವನು? ಐ ವಿಲ್ ಹಿಯರ್ ವಾಟ್ ದ ಗಾಡ್ ದ ಲಾರ್ಡ್ ವಿಲ್ ಸ್ಪೀಕ್. ದೇವರು ನನಗೆ ಏನನ್ನು ಹೇಳುತ್ತಾನೋ ಅದನ್ನೇ ಕೇಳ್ತೇನೆ ಅಂತ ಅರ್ಥ. ಅದನ್ನ ಬಿಟ್ರೆ ಬೇರೆ ಯಾವುದನ್ನೂ ಕೇಳೋದಿಲ್ಲ. ಕೆಲವು ಸಾರಿ ಡಾಕ್ಟರ್ ಬಂದು ಹೇಳ್ತಾರೆ ಬಹಳ ಕಷ್ಟ, ರೋಗ ವಾಸಿ ಆಗುದಿಲ್ಲ. ಏನ್ ಮಾಡ್ತೀರಿ? ಕೇಳ್ಬಿಡ್ತೀರಿ ಡಾಕ್ಟರ್ ಮಾತು. ಕೇಳಿದ ತಕ್ಷಣ 1 ರೋಗ ಇದ್ದಿದ್ದು 10 ರೋಗ ಬರ್ತದೆ. ಯಾಕೆ ಹೇಳ್ರಿ? ಅವ್ ಹೇಳಿದ ತಕ್ಷಣ ನಿಮಗೆ ಚಾಲು ಆಗ್ಬಿಡ್ತದೆ, ಎಲ್ಲ BP ಶುಗರ್ ಎಲ್ಲ ಚಾಲು ಆಗ್ಬಿಡ್ತದೆ. ಯಾಕೆ? ಅವ್ ಹೇಳಿದ್ವಿ ಒಳಗೆ ಹೋಯ್ತಿಲ್ಲಿ. ದೇವರ ವಾಕ್ಯ 2,000 ವರ್ಷಗಳ ಹಿಂದೆ ನಿನಗೆ ಹೇಳಿದರೆ ನಿನ್ಗೆ ಯಾವ ಕೇಡಾಗುದಿಲ್ಲ. ಅರ್ಥ ಆಗ್ತದೆ? ಅರ್ಥ ಆದ್ರೆ ನೀವು ಪ್ರತಿಕ್ರಿಯಿಸ್ತಿದ್ರಿ. ನಿಮ್ಮ ಪ್ರತಿಕ್ರಿಯೆ ಹೇಳ್ತದೆ, ಪಾಸ್ಟರ್ ನೀವು ಏನ್ ಹೇಳಿದ್ರು ನಾವು ಬರೇ ಡಾಕ್ಟರ್ ಮಾತೇ ಕೇಳೋರಿ, ನೀವ್ ಏನೇ ಹೇಳ್ರಿ ನಾವು ಮಾತ್ರ ಮನುಷ್ಯರ ಮಾತನ್ನೇ ಕೇಳ್ತೇವೆ. ಮನುಷ್ಯರ ಮಾತಿಗೆ ಎಷ್ಟು ಬೇಗ ಪ್ರತಿಕ್ರಿಯಿಸ್ತೀರಿ ಗೊತ್ತಾ ನೀವು? ಡಾಕ್ಟರ್ ಹೇಳಿದ ಅಂದ್ರೆ 1 ತಿಂಗಳಲ್ಲಿ ಸಾಯೋ ಮನುಷ್ಯ 15 ದಿನದಲ್ಲಿ ಸತ್ತೋಗ್ತಾನೆ. ಯಾಕೆ? ಯು ಆರ್ ರೆಸ್ಪಾಂಡಿಂಗ್ ಟು ದಿ ಡಾಕ್ಟರ್. ಅವನ ಮಾತಿಗೆ ಏನ್ ಮಾಡ್ತಾ ಇದ್ದೀರಿ? ಪ್ರತಿಕ್ರಿಯಿಸ್ತಾ ಇದ್ದೀರಿ. 1 ತಿಂಗಳಿಂದ ಸತ್ತೋಗ್ತಿ ಅಂತ ಹೇಳ್ಬಿಟ್ರೆ 15 ದಿನದಲ್ಲೇ ಸತ್ತೋಗ್ತೀರಿ. ಅವತ್ತೇ ಸತ್ತೋದ್ರು ಹೋಯ್ತು, ಮುಗೀತು. ಯಾಕೆ?
ರೆಸ್ಪಾಂಡಿಂಗ್. ಭಯಕ್ಕೆ ಏನ್ ಮಾಡ್ತಾ ಇದ್ದೀರಿ? ದೇವ್ರ ವಚನ ಹೇಳ್ತದೆ, ನೀನ್ ಚಿಂತೆ ಮಾಡಬೇಡ, ನೀನ್ ಸತ್ರು ಬದುಕ್ತೀಯ, ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಏನ್ ಹೇಳ್ತದೆ ಅದಕ್ಕೆ ನಾವು ರೆಸ್ಪಾನ್ಸ್ ಇಲ್ಲ. ಸತ್ಯವಾಗಿ ಹೇಳ್ರಿ, ಅವ್ರು ಹೇಳ್ತಾನೆ, ನಾನು ಕೇವಲ ಯೆಹೋವ ದೇವರು ಏನ್ ಹೇಳ್ತಾರೆ ಅದಕ್ಕೆ ಮಾತ್ರ ರೆಸ್ಪಾಂಡ್ ಮಾಡ್ತೇನೆ, ಬೇರೆ ಎದಕ್ಕೂ ನಾನು ರೆಸ್ಪಾಂಡ್ ಮಾಡೋದಿಲ್ಲ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ ನಾನು ಓದ್ತಾ ಇದ್ದೆ ರಾತ್ರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಅದನ್ನು ಓದಿ ಆ ಚೋಸನ್ ವಿಡಿಯೋ ನೋಡಿದೆ ನಾನು. ಏನ್ ಗೊತ್ತಾ, ಬದುಕಿದಂತ ಮನುಷ್ಯರು ದೇವರ ಮಾತಿಗೆ ಪ್ರತಿಕ್ರಿಯಿಸುವುದಿಲ್ಲ. ಸತ್ತ ಲಾಜರನ ಶರೀರ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸ್ತು. ಅರ್ಥ ಆಯ್ತು ನಿಮಗೆ? ಏನ್ ಹೇಳಿದ್ರಿ ಸ್ವಾಮಿ? ಲಾಜರನೇ ಎದ್ದು ಹೊರಗಡೆ ಬಾ. ಸತ್ತ ಶರೀರ ಯೇಸುವಿನ ಮಾತಿಗೆ ರೆಸ್ಪಾನ್ಸ್ ಮಾಡ್ತು. ಜೀವದಿಂದಿರುವ ಮನುಷ್ಯರು ಇವತ್ತು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಷ್ಟು ಒಂಥರ ದುರಾದೃಷ್ಟ ಅಲ್ಲ? ದೇವರ ಒಂದು ಮಾತಿಗೆ ಸೃಷ್ಟಿಗಳು ಪ್ರತಿಕ್ರಿಯಿಸ್ತವೆ. ಗಿಡ, ಮರ, ಓಕೆ, ಆಲ್ ದ ಕ್ರಿಯೇಷನ್ಸ್ ಆರ್ ರೆಸ್ಪಾಂಡಿಂಗ್ ಟು ಗಾಡ್, ಬಟ್ ಓನ್ಲಿ ದ ಮ್ಯಾನ್ಕೈಂಡ್ ಈಸ್ ನಾಟ್ ರೆಸ್ಪಾಂಡಿಂಗ್ ಬಿಕಾಸ್ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ. ಯಾಕೆ ಅವ್ರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಬಿಕಾಸ್ ದೇ ಆರ್ ರೆಸ್ಪಾಂಡಿಂಗ್. ದೇವರು ಏನ್ ಅಪ್ಪಣೆ ಕೊಟ್ಟಿದ್ದಾರೋ, ವಾಟ್ ಗಾಡ್ ಹಸ್ ಕಮಾಂಡೆಡ್ ಟು ದೆಮ್, ದೇ ಆರ್ ರೆಸ್ಪಾಂಡಿಂಗ್. ದೇವರು ಮಳೆ ಆಗ್ಬೇಕನ್ನುವಾಗ ಮಳೆ ಆಗ್ತಾ ಇದೆ, ದೇವರು ಫಲ ಬರ್ಬೇಕನ್ನುವಾಗ ಫಲ ಬರ್ತಾ ಇದೆ. ದೇವರು ಏನು ಒಂದು ಸಾರಿ ಹೇಳಿದ ಹಾದಿಯಲ್ಲಿ ಅದನ್ನೇ ಅವು ಮಾಡ್ತಾ ಇದ್ದ. ಯಾವ್ದಾದ್ರೂ ಮ್ಯಾಂಗೋ ಚಳಿಗಾಲದಲ್ಲಿ ಬರ್ತದ? ಜಾಕ್ ಫ್ರೂಟ್ ವಿಂಟರ್ ಸೀಸನ್ ಅಲ್ಲಿ ಬರ್ತದ? ದೇವರು ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ, ನೀನು ಸಮರ್ ಅಲ್ಲೇ ಬರ್ಬೇಕು. ಕರೆಕ್ಟಾ? ದೇವರು ಹೇಳಿದ್ದಾರೆ ನೀನು ಸಮರ್ ಅಲ್ಲೇ ಬರ್ಬೇಕು. ಅದು ಇಲ್ಲಿವರೆಗೂ ಅದರ ಪಾಲನೆ, ಅದರದ ಅಪ್ಪಣೆಯನ್ನ ಸರಿಯಾಗಿ ಮಾಡ್ಕೊಂಡ್ ಬಂದಿದೆ. ಆದ್ರೆ ಈ ಮನುಷ್ಯರು ತನ್ನ ದುರಾಶೆಗೆ 365 ಡೇಸು ಬೆಳೆ ಬರುವಂಗ ಮಾಡ್ತಾ ಇದ್ದಾನೆ. ಅದೇನ್ ಮಾಡಿದ್ರು ದೇವರ ಸೃಷ್ಟಿಗೆ ವಿರೋಧವಾಗಿ ಮಾಡಕ್ ಆಗೋದಿಲ್ಲ. ದೇವರು ಏನು ಹೇಳಿದಾನೆ ಸೃಷ್ಟಿ ಅದು ತನ್ನ ಮಾತು ಕೇಳ್ತಾ ಇದೆ. ಸತ್ತ ಶರೀರ ತನ್ನ ಮಾತು ಕೇಳ್ತವೆ. ಆದ್ರೆ ಒಬ್ಬನೇ ಯಾರು ಕೇಳೋದಿಲ್ಲ? ಯಾರು ಕೇಳ್ತಾ ಇಲ್ರಿ? ಮನುಷ್ಯ. ಅದಕ್ಕೆ ಸಾಮುವೇಲ್ ಇನ್ನೂ ಬಾಲಕನಾಗಿರುವಾಗ ದೇವರ ಸ್ವರ ಬಂತು, ಸಮುವೇಲ್ ಸಮುವೇಲ್. ಅವನಿಗೆ ಗೊತ್ತಾಗ್ಲಿಲ್ಲ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕಂತ. ಸಡನ್ ಆಗಿ ಎಚ್ಚರ ಆಯ್ತು, ಏಲಿ ಕಡೆ ಹೋಗ್ತಾನೆ, ನನ್ನನ್ನು ಕರೆದ ಇಲ್ಲ. ಮತ್ತೆ ಎರಡನೇ ಸರಿ ಮತ್ತೆ ಸ್ವರ ಬರ್ತದೆ, ಸಮುವೇಲ್ ಸಮುವೇಲ್. ಮತ್ತೆ ಎಚ್ಚರ ಆಗ್ತದೆ. ಅಂದ್ರೆ he is listening but not responding. ಅಂಡರ್ಸ್ಟುಡ್? ಕೇಳಿಸ್ಕೊಳ್ತಾ ಇದ್ದಾನೆ, ಪ್ರತಿಕ್ರಿಯಿಸ್ತಾ ಇಲ್ಲ. ಏಲಿ ಕಡೆ ಬರ್ತಾ ಇದೆ, ನನ್ನನ್ನು ಕರೆದಿಯಾ? ಬಟ್ ಏಲಿ ಗೊತ್ತಾಯ್ತು, ನನ್ನ ಕರೆದವ್ ನಾನಲ್ಲ. ಅವಾಗ ಏಲಿ ಹೇಳ್ಕೊಡ್ತಾನೆ, ಮತ್ತೊಂದ್ಸಾರಿ ನೀನು ಕರೆದ್ರೆ ರೆಸ್ಪಾಂಡ್ ಟು ದಟ್ ವಾಯ್ಸ್. ಆ ಮಾತಿಗೆ ಪ್ರತಿಕ್ರಿಯಿಸು, ಹೇಳು ಈಗೋ ಇದ್ದೇನೆ. ಸಿ, ಮೂರನೇ ಸ್ವರ ಬರುವಾಗ ಒಂದೇ ಮಾತು ಹೇಳ್ದ, ಈಗೋ ಇಲ್ಲಿದ್ದೇನೆ. ದಟ್ಸ್ ಅ ರೆಸ್ಪಾನ್ಸ್. ಅದೇ ಪ್ರತಿಕ್ರಿಯಿಸೋದು. ಅಂದ್ರೇನು? ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ತೇನೆ. ಹಾಡು ಹಾಡಿದ್ರಿ, ಬಟ್ ಹಾಡು ಹಾಡಿದೆಲ್ಲ ಜೀವಿತ ಆಗಲ್ಲ. ಹೌದಾ? ಹಾಡು ಹಾಡಿದೆಲ್ಲ ಜೀವಿತ ಆಗ್ತದ? ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಕೊನೆ ವಚನ ನಾನು ಓದಿ ಮುಗಿಸ್ತೇನೆ. ಯಾಕೋಬನ ಪತ್ರಿಕೆ 1:22 ಹೇಳ್ತದೆ, ಏನಂದ್ರೆ, ನೀವು ವಾಕ್ಯವನ್ನ ಬರೀ ಕೇಳುವರಾಗಿರದೆ ಅದನ್ನ ಮಾಡುವರಾಗಿರ. ಓದ್ರಿ ಎಲ್ರು? ಸಿ, ದೇವರ ವಾಕ್ಯ ಹೇಳ್ತದೆ, ವೆನ್ ಯು ಡೋಂಟ್ ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್, ಇಟ್ ಮೀನ್ಸ್ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನೀನ್ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸಿಲ್ಲ ಆದ್ರೆ ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೀಯ. ಯು ಆರ್ ನಾಟ್ ಚೀಟಿಂಗ್ ಸಮ್ ಒನ್, ಬಟ್ ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಡಿಸೀವಿಂಗ್ ಅನದರ್ ಪರ್ಸನ್, ಬಟ್ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನೀ ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಇಲ್ಲ, ನಿಂಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೀಯ. ವಾಕ್ಯವನ್ನು ಬರೀ ಕೇಳಿದ್ರೆ ಅದರಂಗೆ ನಡಿಲಿಲ್ಲ ಆದ್ರೆ ಬೇರೆ ಯಾರಿಗೂ ಮೋಸ ಇಲ್ಲ ಪ್ರಿಯರೇ, ನಿಮಗೆ ನೀವೇ ಮೋಸ. ನಾನು ಹೇಳ್ತೇನೆ ನೋಡ್ರಿ,
ದೇವರನ್ನು, ದೇವರ ವಾಕ್ಯವನ್ನು ಬಿಟ್ಟು ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ನೀವು ಮಾಡ್ತೀನಿ ಎಂಬುದಾಗಿ ಏನಾದರೂ ಹೊರಟೋದ್ರೆ ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲಗೊಳ್ತದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಸ್ವಾಮಿ ಸ್ವಾಮಿ ಅಂತ ಕರಿಬೇಡ್ರಿ. ಓದೋಣ ಅದನ್ನ ಲಾಸ್ಟ್. ಲೂಕ, ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 6 ವರ್ಸ್ 46. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ ಹೇಳ್ತದೆ, ವೈ ಡು ಯು ಕಾಲ್ ಮೀ ಲಾರ್ಡ್ ಲಾರ್ಡ್ ಬಟ್ ನಾಟ್ ಡೂ ವಾಟ್ ಐ ಸೇ. ಸಿ, ಅರ್ಥ ಆಗ್ತಾ ಇದೆ? ಎಲ್ರು ಇಲ್ಲಿ ಬಂದವ್ರು ಹೆಂಗ್ ಬಂದಿರಿ? ಯೇಸುವೆ ಯೇಸುವೆ, ದೇವ್ರೇ ದೇವ್ರೇ ಅಂತ ಬಂದಿರಿ. ನಿಮ್ಮನ್ನು ನೋಡಿ, ನನ್ನ ನೋಡಿ ದೇವ್ರು ಹೇಳ್ತಾರೆ ಏನು? ನಾನು ಹೇಳಿದ್ದನ್ನು ಒಂದೂ ಮಾಡೋದಿಲ್ಲ. ಮತ್ತು ಸಂಡೇ ಬರೋದು ಸ್ವಾಮಿ ಸ್ವಾಮಿ ಅನ್ನೋದು, ಸಂಡೇ ಬರೋದು ಯೇಸುವೆ ನೀನಲ್ಲದೆ ಬೇರೆ ಏನಿಲ್ಲ, ಮತ್ತು ಸಂಡೇ ಬರೋದು ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ. ಈ ಮಾತು ನಿಮಗೆ ಹೇಳೋದು. ಹೋದ್ರಿ? ಎಲ್ರು ಹೋದ್ರಿ? ಎಲ್ರು ಸೇರಿ ಹೋದ್ರಿ? ಅಲ್ಲ, ಎಲ್ರು ಸೇರಿ, ಪುರುಷರು ಸ್ತ್ರೀಯರು ಎಲ್ರು ಸೇರಿ. 1 2 3. ಏಕೆ? ಭಾನುವಾರ ಬಂದು ಸ್ವಾಮಿ ಅಂತ ಆರಾಧನೆ ಮಾಡಿ ಕಾಣಿಕೆ ಹಾಕಿ, ಹೌದಾ, ಅಮೂಲ್ಯವಾದ ಕರ್ತನ ಮೇಜಿನಲ್ಲಿ ಭಾಗಿಯಾಗಿ ಮತ್ತೆ ನಿಮ್ದೇ ಡ್ಯೂಟಿ ಮಾಡಿದ್ರೆ ಇದು ನಿಮಗೆ ಹೇಳ್ತಾ ಇರೋದು ಏನು? ಸ್ವಾಮಿ ಸ್ವಾಮಿ ಅಂತೀರಿ, ಸಭೆಗೆ ಬರ್ತೀರಿ, ಆದ್ರೆ ಒಂದು ಮಾತು ಹೇಳೋದು ಮಾಡೋದಿಲ್ಲ. ಬೇರೆ ನಿನ್ನ ಜೀವಿತದ ಸೀಕ್ರೆಟ್ ಒಂದೇ, ಆಶೀರ್ವಾದ ಬೇಕಾ? ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸು. ಅದು ಏನು ಹೇಳ್ತದೆ ಅದನ್ನು ಮಾಡ್ರಿ, ಅದಕ್ಕೆ ವಿರೋಧವಾಗಿ ಹೋಗ್ಬೇಡ್ರಿ. ನಮ್ಮ ಸಮಸ್ಯೆ ಏನು ಗೊತ್ತಾ? ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಬಂದು ಕ್ಷಮಾಪಣೆ ಕೇಳ್ತೇವೆ. ಯಾರಂತವ್ರು? ಗೊತ್ತಿದೆ, ಮತ್ತೆ ಮಾಡೋದು, ಮತ್ತೆ ಹೋಗೋದು ಬರೋದು, ದೇವರಿಗೆ ಇಷ್ಟವಿಲ್ಲದಲ್ಲೇ ಮನಸ್ಸಿಡೋದು. ಇವತ್ತು ನಾವು ಇದರಲ್ಲಿ ಭಾಗಿಯಾಗ್ತಾ ಇದ್ದೇವೆ. ರಾತ್ರಿ ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ಇನ್ನು ಎಷ್ಟು ಜನರ ಬಗ್ಗೆ ಕೆಟ್ಟು ಕಹಿತನ, ದ್ವೇಷ, ಅಸೂಯೆ, ದೇವರಿಗೆ ಕೊಡಬೇಕಾದ ಸ್ಥಾನ ಮಾನ ಇನ್ನೊಬ್ಬರಿಗೆ, ದೇವರಿಗೆ ಅಗೌರವ, ಇವೆಲ್ಲವನ್ನ ಮಾಡಿ ಮತ್ತಿದ್ರಲ್ಲಿ ಬಂದು ಕೈ ಹಾಕೋದು. ನೋ, ಸ್ವಾಮಿ ಸ್ವಾಮಿ ಅಂತ ಕರಿಬೇಡ್ರಿ. ಫಸ್ಟು ಆತನ ಏನ್ ಹೇಳ್ತಾನ ಅದನ್ನು ಮಾಡಿ, ಆಮೇಲೆ ಬಂದಿದ್ರಲ್ಲಿ ಕೈ ಹಾಕ್ರಿ. ಆತನಿಗೆ ಕೊಡಬೇಕಾದದ್ದನ್ನು ಬೇರೆ ಯಾರಿಗೂ ಕೊಡ್ತಿರಿಕೆ ಗೌರವ. ಇಡೀ ಭೂಮಿ ಒಂದ್ ದಿವಸ ಅಳ್ತದೆ ಯೇಸು ಸ್ವಾಮಿನ ಮುಂದೆ ನಿಂತ್ಕೊಂಡು. ಅದರಲ್ಲಿ ನಾನು ನೀನು ಇರಬಾರ್ದು. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಇಡೀ ಜಗತ್ತು ಅಳುತ್ತದೆ ಯೇಸು ಸ್ವಾಮಿ ಮುಂದೆ ನಿಂತುಕೊಂಡು, ಅಯ್ಯೋ ನಮಗೆ ಯಾಕೆ ನೀನು ಸಿಗಲಿಲ್ಲ ಅಂತ. ಆ ಲಿಸ್ಟಲ್ಲಿ ನಾವು ಯಾರು ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಯಾಕೆ? ಇಡೀ ಜಗತ್ತಿಗೆ ನ್ಯಾಯ ತೀರಿಸೋರು ಒಬ್ಬರೇ, ಯೇಸು ಸ್ವಾಮಿ. ಆತನು ಬರುವಾಗ ಬೈಬಲ್ ಹೇಳ್ತದೆ, ಸತ್ತವರು ಮೊದಲುಗೊಂಡು ಎಲ್ಲರೂ ಆತನ ಮುಂದೆ ಅಡ್ಡ ಬೀಳ್ತಾರೆ. ಆತನಿಗೆ ವಿರೋಧವಾಗಿ ಬೇರೆಯವರಿಗೆ ಅಡ್ಡ ಬಿದ್ದವರೆಲ್ಲ ಯೇಸುವಿಗೆ ಅಡ್ಡ ಬೀಳ್ತಾರೆ. ಯೇಸುವೇ ದೇವರು, ಹೌದಾ? ಆತನಿಗೆ ಕೊಡಬೇಕಾದ ಸ್ಥಾನ ಬೇರೆ ಯಾರಿಗೂ ಕೊಡಬೇಡ್ರಿ ದಯಮಾಡಿ. ನಿಮ್ಮ ಜೀವಿತದ ಫಸ್ಟ್ ಪ್ರಯಾರಿಟಿ ಯೇಸು ಆಗಿರಲಿ. ನಿನ್ನ ಜೀವಿತದ ಎಲ್ಲಕ್ಕಿಂತ ಪ್ರಯಾರಿಟಿ ಅಂದ್ರೆ ಪ್ರಾಧಾನ್ಯ ಸ್ಥಾನ, ಪ್ರಾಮುಖ್ಯತೆ ಅದು ದೇವರಾಗಿರಲಿ. ನಿನಗಾಗಿ ಯೇಸು ಪ್ರಾಣ ಕೊಟ್ಟಿದ್ದಾರೆ, ಬೇರೆ ಯಾರು ಕೊಟ್ಟಿಲ್ಲ. ನಿನಗಾಗಿ ರಕ್ತ ಸುರಿಸಿದವ್ರು ಯೇಸು, ನಿನಗಾಗಿ ಬಲಿಯಾದವ್ರು ಯೇಸು. ಸ್ವಂತ ಪ್ರಾಣವನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾನ? ಅಂತ ಪ್ರೀತಿ ಮಾಡುವ ಯೇಸುವನ್ನ ಬಿಟ್ಟು ಹೋಗುವ ಕೆಟ್ಟ ಮನಸ್ಸು ಯಾರಲ್ಲಿ ಇರಬಾರ್ದು. ಅರ್ಥ ನೀವು ಬಿಟ್ಟು ಹೋಗ್ತೀರಂತಲ್ಲ, ನೀವು ಆತನಿಗೆ ಕೊಡಬೇಕಾದ ಗೌರವ ಇನ್ನೊಬ್ಬರಿಗೆ ಕೊಟ್ಟರೆ ಅರ್ಥ ನೀವು ಬಿಟ್ಟಿದ್ದೀರಿ ಅಂತ. ಅದಕ್ಕೆ ಸ್ವಾಮಿ ಹೇಳುದು, ನೀವು ನನ್ನ ಜನರಲ್ಲ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಭಾನುವಾರ ಸಭೆಗೆ ಬರೋರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾರು ಆತನ ಮಾತಿಗೆ ವಿಧೇಯರಾಗಿ ಆತನನ್ನು ಹಿಂಬಾಲಿಸ್ತಾರೋ, ಆತನಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಹಲ್ಲೆಲೂಯಾ. ನಾವು ಎದ್ದು ನಿಂತುಕೊಳ್ಳೋಣ.